ನಾಕೆ ಸ್ತೋತ್ರವಾಗಲಿ. ದೇವರ ಉನ್ನತವಾದ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವಂಥದ್ದಾಗಿದೆ. ಆತ್ಮೀಯ ದೇವಶನ್ರೇ, ಹೇಗಿದ್ದೀರಿ? ದೇವರು ವಿನೂತನವಾದಂಥ ಈ ವಿಶೇಷವಾದಂಥ 26ನೇ ದಿನವನ್ನು ಸಹ ದೇವರು ನಮಗೆ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿದ್ದಾನೆ. ಯಾವುದೇ ಕಾಲದಲ್ಲಿ ಈ ಶಬ್ದವನ್ನು ಕೇಳುತ್ತಿರುವಂಥ ನಿಮಗೆ ವಿಶೇಷವಾದಂಥ ಪ್ರಕಟಣೆ ಏನು ಗೊತ್ತಾ? ಪ್ರತಿದಿನ ಸಂಜೆ 7 ಗಂಟೆಯಿಂದ 9 ಗಂಟೆ ತನಕ ವಿಶೇಷವಾದಂಥ ಯೂಟ್ಯೂಬ್ ಚಾನಲ್ನಲ್ಲಿ ಹೆದರದಿರು ನನ್ನ ಮನವೇ ಸೇವೆ 52 ದಿನದ ವಿಶೇಷವಾದಂಥ ಉಪವಾಸ ಪ್ರಾರ್ಥನೆ ಪ್ರತಿದಿನವೂ ಸದಾ ಪ್ರಕಟಿಸಲ್ಪಡ್ತಾ ಇದೆ. ದೇವರ ವಾಕ್ಯ ಸಾರಲ್ಪಡ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಅನೇಕ ಕುಟುಂಬಗಳು ಈ ಸಂದೇಶಗಳನ್ನು ಕೇಳಿ ಉಪವಾಸ ಪ್ರಾರ್ಥನೆಯ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದಾರೆ. ಫಾಸ್ಟರ್ ಮೋನಿಕಾ ಅವರು ಪ್ರತಿದಿನ ಸಂಜೆ ಸಂದೇಶವನ್ನು ಸಾರಲಿಕ್ಕಿದ್ದಾರೆ. ಮಿಸ್ ಮಾಡದೆ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾದಲ್ಲಿ ಇರುವಂಥ ಎಲ್ಲ ನಮ್ಮ ಆತ್ಮಿಕ ದೇವ ಮಕ್ಕಳು ಈ ವಿಶೇಷವಾದ ಲಿಂಕ್ಗಳನ್ನು ಸಾವಿರಾರು ಜನರಿಗೆ ಶೇರ್ ಮಾಡಿರಿ. ಅದರ ಮೂಲಕವಾಗಿ ದೇವರ ನಾಮವನ್ನು ನೀವು ಮಹಿಮೆ ಪಡಿಸಿರಿ. ಪ್ರತಿ ಮಂಗಳವಾರ, ಶುಕ್ರವಾರ 9 ಗಂಟೆಯಿಂದ 10:30 ತನಕ ನಾನು ನಿಮ್ಮೊಟ್ಟಿಗೆ ರಾತ್ರಿ ವೇಳೆಯಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ ಬರಲಿಕ್ಕಿದ್ದೇನೆ. ವಾರ ಪೂರ್ತಿ ದೇವರ ಸಮ್ಮುಖದಲ್ಲಿ ಇನ್ನು ಮುಂದೆ 52 ದಿನಗಳ ಕಾಲ ದೇವರ ಶಬ್ದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಪ್ರಕಟವಾಗಲಿಕ್ಕಿದೆ. ಈಗಾಗಲೇ 26 ದಿನಗಳು ಮುಗೀತು. ಈ 26ನೇ ದಿನದ ರಾತ್ರಿ ವೇಳೆಯಲ್ಲಿ ಸದಾ ನೀವು ಈ ವಿಶೇಷವಾದಂಥ ಕೂಡಿಕೆಯಲ್ಲಿ ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಷ್ಟು ಜನ ದೇವರ ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧರಾಗಿದ್ದೀರಿ? ನಿಮ್ಮ ಬೈಬಲನ್ನು ಎಲ್ಲರೂ ತೆಗೆದಿಟ್ಟುಕೊಳ್ಳ್ರಿ. ಯೆರೆಮೀಯ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ ಅದರ 6ರಿಂದ 9ನೇ ವಚನದ ತನಕ ನಾವೆಲ್ಲರೂ ಸದಾ ದೇವರ ವಾಕ್ಯವನ್ನು ನಾವು ಗಮನಿಸುವಂತವರಾಗೋಣ. ದೇವರು ಒಳ್ಳೆಯವನಾಗಿದ್ದಾನೆ. ಯೆರೆಮೀಯ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 6ರಿಂದ 9ನೇ ವಚನದ ತನಕ ಎಲ್ಲರೂ ಬೈಬಲನ್ನು ತೆಗೆದಿಟ್ಟುಕೊಳ್ಳ್ರಿ. ಈ 3 ವಚನಗಳು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಸದಾ ನೆನಪಿಗೆ ತಂದುಕೊಳ್ಳ್ರಿ. ಈ 3 ವಚನಗಳು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಕ್ರಿಯೆ ಮಾಡಲಿ ಯೇಸುವಿನ ನಾಮದಲ್ಲಿ. ಈ ವಚನಗಳ ರೀತಿಯಲ್ಲೇ ನಿಮ್ಮ ಬದುಕು, ನಿಮ್ಮ ಆತ್ಮಿಕತೆ ಜೀವಿತ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಸಂತತಿ ಆಶೀರ್ವದಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಆಶೀರ್ವದಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಕೇಳಿಸಿಕೊಳ್ಳೋಣ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ಎಲ್ಲರೂ ಚಪ್ಪಾಳೆ ತಟ್ಟಿ ಹೇಳೋಣ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಯಾರೀ ಧನ್ಯರು? ಯಾರು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾರು ಯೆಹೋವನಲ್ಲಿ ಭರವಸೆ ಇಟ್ಟಿದ್ದಾನೋ ಅವನೇ ಧನ್ಯನಂತೆ. ಯಾರು ಧನ್ಯರ್ರಿ? ಯೆಹೋವನಲ್ಲಿ ಭರವಸೆ ಇಟ್ಟವನು, ಯೆಹೋವನಲ್ಲಿ ನಂಬಿಕೆ ಇಟ್ಟವನೇ ಧನ್ಯನು. ಅವನೇ ಅದೃಷ್ಟವಂತನು, ಅವನೇ ಪುಣ್ಯವಂತನು, ಅವನೇ ಭಾಗ್ಯವಂತನು. ಇನ್ನೇನೆಲ್ಲ ಇದಾವಲ್ಲ ಅವೆಲ್ಲವೂ ಸದಾ ಒಳ್ಳೆಯದಂತ ಏನಿದೆಯೋ ಅದೆಲ್ಲವೂ ಆ ದೇವಾದಿ ದೇವನಿಂದಲೇ, ಆ ರಾಜಾದಿರಾಜನಿಂದಲೇ, ಆ ಮಹಿಮೆ ಅರಸನಿಂದಲೇ, ಆ ದ್ವಿತೀಯನಾಗಿರುವಂಥ ಸರ್ವೋತ್ತಮನಾಗಿರುವಂಥ ವಿಶ್ವದ ಚಕ್ರವರ್ತಿ ಆಗಿರುವಂಥ ಯೆಹೋವನಿಂದಲೇ ಪ್ರತಿಯೊಂದು ಬರುವಂಥದ್ದಾಗಿದೆ. ಇಂಗ್ಲಿಷ್ನಲ್ಲಿ, ತೆಲುಗುದಲ್ಲಿ ಈ ವಚನ ಡಿಫರೆಂಟ್ ಆಗಿ ಬರೆಯಲ್ಪಟ್ಟಿದೆ. ಹೇಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನೀವು ಗಮನಿಸುವುದಾದರೆ ನಾನು ಹಾಗೆ ಹೇಳ್ತೇನೆ. ಯೆಹೋವನನ್ನ ಯಾರು ಆಶ್ರಯ ಮಾಡಿಕೊಳ್ಳುತ್ತಾರೋ, ಯೆಹೋವನ ಮೇಲೆ ಯಾರು ಭರವಸೆ ಇಡುತ್ತಾರೋ ಅವನೇ ಧನ್ಯನು ಅಂತ. ಇಲ್ಲಿ ಭರವಸೆ ನಂಬಿಕೆ, ಅಲ್ಲಿ ಆಶ್ರಯ ಭರವಸೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ಸದಾ ಅವರವರ ಆಲೋಚನೆ, ಅವರವರ ವಿಮೋಚನೆ, ಅವರವರ ಜ್ಞಾನ, ಅವರವರ ತಿಳುವಳಿಕೆ ಅನುಸಾರವಾಗಿ ಇವರನ್ನ ಪ್ರೀತಿಸಿದ್ರೆ, ಇವರನ್ನ ಕೈ ಹಿಡಿದ್ರೆ, ಇವರ ಜೊತೆಯಲ್ಲಿ ಇದ್ರೆ, ಇವರನ್ನ ಮಾತಾಡಿಸಿದ್ರೆ
ಇವರ ಸಪೋರ್ಟ್ ಕೇಳಿದರೆ, ಇವರ ಜೊತೆನಲ್ಲಿ ನಾನು ಇರುವುದಾದರೆ ನನಗೆ ಯಾವುದಾದರೂ ಸಹಾಯ ಬರ್ತದೆ ಏನೋ ಎಂಬುದಾಗಿ ನಿರೀಕ್ಷೆ ಮಾಡಿಕೊಂಡು ಮನುಷ್ಯರನ್ನೇ ಹೆಚ್ಚು ಬಯಸುತ್ತಾರೆ, ಮನುಷ್ಯರ ಆಶ್ರಯವನ್ನು ಪಡೆಯುತ್ತಾರೆ, ಮನುಷ್ಯರನ್ನು ಮೆಚ್ಚಿಸುತ್ತಾರೆ, ಮೆಚ್ಚುಗೆ ಬರುವ ಹಾಗೆ ಅವರನ್ನು ಇಂಪ್ರೆಷನ್ ಮಾಡುತ್ತಾರೆ. ಆದರೆ ಯೇಸುವಿನ ನಾಮದಲ್ಲಿ ನನ್ನನ್ನು ಗಮನಿಸಿ, ಯಾವ ಮನುಷ್ಯನಾದರೂ ಸದಾ ಸಹಾಯ ಮಾಡೋದಕ್ಕೆ ಶಕ್ತನಲ್ಲ. ಸಹಾಯ ಮಾಡಿದರೂ ಸದಾ ಅಲ್ಪ ಸ್ವಲ್ಪ ಸಹಾಯ ಮಾಡಬಹುದು. ಯಾವುದೇ ಮಂತ್ರಿ ಆಗಿರಬಹುದು, ಯಾವುದೇ ವಿಧವಾದ ಅಧಿಕಾರಿ ಆಗಿರಬಹುದು, ಮುಖ್ಯಮಂತ್ರಿ ಆಗಿರಬಹುದು, ಪ್ರಧಾನಮಂತ್ರಿ ಆಗಿರಬಹುದು, ವಿಶ್ವದಲ್ಲೇ ಬಹಳ ಶ್ರೀಮಂತನಾಗಿರುವಂಥ ವ್ಯಕ್ತಿ ಆಗಿರಬಹುದು, ಅವನು ಸದಾ ಒಂದಲ್ಲ ಒಂದು ದಿನ ಕೈ ಬಿಟ್ಟು ಬಿಡ್ತಾನೆ, ಒಂದಲ್ಲ ಒಂದು ದಿನ ಮರೆತು ಹೋಗ್ಬಿಡ್ತಾನೆ, ಒಂದಲ್ಲ ಒಂದು ದಿನ ಹೇಳಿದ ಮಾತನ್ನ ಓರೆಯಾಗಿ ಆತನು ಮಾತನಾಡಿ ಅವತ್ತೇನ ಹೇಳಿದೆ, ಆದರೆ ಅದನ್ನೇ ನನ್ನನ್ನು ಇಟ್ಕೊಳ್ತೀಯಲ್ಲ, ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಜೀವನ ಇದೆ, ಹೋಗಪ್ಪ ಅಂತ ಹೇಳಿ ಸ್ವಲ್ಪ ದಿನ ನಮ್ಮ ಜೊತೆನಲ್ಲಿದ್ದು ಆ ಮನುಷ್ಯ ಏನು ಮಾಡ್ತಾನೆ ಗೊತ್ತಾ? ಕೈ ಎತ್ತು ಬಿಡ್ತಾನೆ. ಪ್ರೀತಿಯೊಳ ದೇವಜನರೇ, ಆದರೆ ದೇವರಲ್ಲಿ ಭರವಸೆ ಇಟ್ಟವರು, ದೇವರಲ್ಲಿ ನಂಬಿಕೆ ಇಟ್ಟವರು, ದೇವರಲ್ಲಿ ಆಶ್ರಯ ಪಡೆದುಕೊಳ್ಳುವಂತಹ ವ್ಯಕ್ತಿಗಳು ಧನ್ಯರು. ಯಾಕೆ ಅಂದರೆ ಮುಂದಿನ ವಚನ ಹೇಳ್ತಾ ಇದೆ, ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ, ಎಂಥ ವರ್ಷದಲ್ಲಿ? ಬರಗಾಲದ ವರ್ಷದಲ್ಲಿ, ಕೊರತೆಯ ವರ್ಷದಲ್ಲಿ, ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ, ಎಂಥ ಚಿಂತೆಯಾಗಿ, ಹಾಯಾಗಿ, ನಿಶ್ಚಿಂತೆಯಾಗಿ, ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಹೋಲಿಕೆಯಾಗಿದ್ದಾನೆ, ಇರುವ ಮರಕ್ಕೆ ಸಮಾನನಾಗಿದ್ದಾನೆ, ಇರುವ ಮರಕ್ಕೆ ಆತನು ಹೋಲಿಕೆಯಾಗಿದ್ದಾನೆ. ಆ ಮರ ಆಲ್ರೆಡಿ ಭೂಮಿಯಲ್ಲಿ ನಾಟಲ್ಪಟ್ಟಿದೆ, ಕಾಲುವೆಯ ಮಧ್ಯಭಾಗದಲ್ಲಿದೆ, ಕಾಲುವೆಯ ಅಕ್ಕಪಕ್ಕದಲ್ಲಿದೆ, ನೀರಾವರಿಯ ಆ ಜಲಾವರಿಯ ಮಧ್ಯದಲ್ಲಿ ನೆಡಲ್ಪಟ್ಟಿದೆ. ಅದಕ್ಕೆ ಯಾರ ಭಯವೂ ಇಲ್ಲ, ಯಾರ ವಿಧವಾದಂತಹ ಅಟ್ರಾಕ್ಷನ್ಸ್ ಅದು ಮಾಡಿಕೊಳ್ಳೋದಿಲ್ಲ. ಮಳೆ ಬರಬೇಕು ಎನ್ನುವಂತ ಚಿಂತೆ ಇಲ್ಲ. ಮಳೆ ಬಂದ್ರೇನು, ಮಳೆ ಬರದಿದ್ರೇನು, ಇಬ್ಬನಿ ಬಂದ್ರೇನು, ಇಬ್ಬನಿ ಬರದೆ ಹೋದ್ರೇನು, ಒಂದು ವೇಳೆ ವೈಯಕ್ತಿಕವಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶ ಆಲ್ರೆಡಿ ಕೆಳಭಾಗದಲ್ಲಿ, ಅಂದರೆ ಬೇರಿನ ಮಧ್ಯಭಾಗದಲ್ಲಿ ಆಲ್ರೆಡಿ ಅದು ನೆಡಲ್ಪಟ್ಟಂತ ಸ್ಥಳ ಇದೆಯಲ್ಲ, ಅದು ನೀರಾವರಿಯ ಸ್ಥಳ. ನೀವು ನೋಡಿ, ಆ ನೀರಾವರಿಯ ಸ್ಥಳದ ಆ ಗಿಡಗಳನ್ನ ಗಮನಿಸುವಂತ ಸಂದರ್ಭದಲ್ಲಿ ಅದರ ಕಾಂಡಗಳಾಗಲಿ, ಅದರ ಕೊಂಬೆಗಳಾಗಲಿ, ಅದರ ಎಲೆಗಳಾಗಲಿ ಯಾವತ್ತೂ ಸದಾ ಬಾಡೋದೇ ಇಲ್ಲ, ಯಾವತ್ತು ಹಚ್ಚ ಹಸಿರಾಗಿರುತ್ತೆ. ತಕ್ಕ ಕಾಲದಲ್ಲಿ ಹೂವು, ತಕ್ಕ ಕಾಲದಲ್ಲಿ ಕಾಯಿ, ತಕ್ಕ ಕಾಲದಲ್ಲಿ ಹಣ್ಣುಗಳು, ತಕ್ಕ ಕಾಲದಲ್ಲಿ ಫಲ ನಿರಂತರವಾಗಿರುತ್ತೆ. ಅದಕ್ಕೆ ಯಾವುದೇ ಭಯ ಇಲ್ಲ. ಅಯ್ಯೋ, ಬರಗಾಲ ಬಂದ್ರೇನು, ಬರಗಾಲ ಬರದಿದ್ರೇನು, ಕ್ಷಾಮ ಇರುವುದಾದ್ರೇನು, ಎಂಥ ವಿಧವಾದ ಬಿರುಗಾಳಿಗಳು, ಅಲೆಗಳು, ಯಾವುದೇ ತಡೆಗಳು ಅದರ ವಿರುದ್ಧವಾಗಿ ತನ್ನ ಕಾರ್ಯತಂತ್ರವನ್ನು ಮಾಡೋದಕ್ಕೆ ಆಗಲ್ಲ. ಆಲ್ರೆಡಿ ಅದು ಭದ್ರವಾದಂಥ ಸ್ಥಾನದಲ್ಲಿದೆ. ಯಾಕೆ ದೇವರು ಈ ವಿಶೇಷವಾದಂಥ ಕಾರ್ಯವನ್ನು ಕಾಲುವೆ ಹೊಳೆಗಳ ಪಕ್ಕದಲ್ಲಿರುವಂಥ ಮರಕ್ಕೆ ಹೋಲಿಕೆ ಮಾಡಿ ಇಲ್ಲಿ ಮಾತನಾಡುತ್ತಾನೆ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ನನ್ನ ದೇವರು ಜೀವನದಿಯಾಗಿದ್ದಾನೆ. ನನ್ನ ದೇವರು ಜೀವಾತ್ಮವನ್ನು ಕೊಡುವ ದೇವರಾಗಿದ್ದಾನೆ. ನನ್ನ ದೇವರು ಯಾವಾಗಲೂ ಸದಾ ನಾವು ಕಂಗಳಿಸುವ ಹಾಗೆ, ನಿನ್ನ ಬದುಕಿನಲ್ಲಿ ಯಾವಾಗಲೂ ಸದಾ ಅನೇಕರಿಗೆ ಬೆಳಕಾಗುವ ಹಾಗೆ, ಅನೇಕರಿಗೆ ಫಲಿಸುವ ಹಾಗೆ, ಅನೇಕರಿಗೆ ಫಲ ಕೊಡುವ ಹಾಗೆ, ಅನೇಕರಿಗೆ ನಾವು ನೋಟವಾಗುವ ಹಾಗೆ ದೇವರು ನಮ್ಮನ್ನು ಮೊದಲು ಆರಿಸಿಕೊಂಡಿದ್ದಾನೆ. ಯಾಕೆ ಆರಿಸಿಕೊಂಡಿದ್ದಾನೆ ಅಂದರೆ,
ಆತನಿಗೆ ತುಂಬಾ ಇಷ್ಟ ನೀವು, ತುಂಬಾ ಇಷ್ಟ ನೀವು. ಅನೇಕ ಸಂದರ್ಭಗಳಲ್ಲಿ ಸ್ವಾಮಿ ನೀವೇನೋ ಹೇಳ್ತಾ ಇದ್ದೀರಾ, ಯೆಹೋವನ ಮೇಲೆ ಭರವಸೆ ಇಡುವರು, ಯೆಹೋವನನ್ನು ಆಶ್ರಯಿಸಿಕೊಳ್ಳುವರು, ಯೆಹೋವನ ಮೇಲೆ ನಂಬಿಕೆ ಇಡುವರು ಧನ್ಯರು ಎಂಬುದಾಗಿ. ಮತ್ತು ನಾವ್ಯಾರಿಗೆ ಆರಾಧನೆ ಮಾಡ್ತಾ ಇದ್ದೇವೆ? ನಾವ್ಯಾರನ್ನ ನಂಬಿಕೆ ಇಡ್ತಾ ಇದ್ದೇವೆ? ಯಾರನ್ನ ಆಶ್ರಯ ಮಾಡ್ಕೊಂಡಿದ್ದೇವೆ? ನಮ್ಮ ಜೀವಿತದಲ್ಲಿ ಯಾಕೆ ಕಷ್ಟ ರೀ? ನಮ್ಮ ಜೀವಿತದಲ್ಲಿ ಯಾಕೆ ಹೋರಾಟ ರೀ? ನಮಗೆ ಯಾಕೆ ತಡೆಗಳು? ನಮಗೆ ಯಾಕೆ ಇಕ್ಕಟ್ಟು? ನಮಗೆ ಯಾಕೆ ಸಮಸ್ಯೆ? ನಮಗೆ ಯಾಕೆ ರೋಗ ರೀ? ನಮಗೆ ಯಾಕೆ ಹಣದ ಮುಗ್ಗಟ್ಟು? ನಮಗೆ ಯಾಕೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು? ಯಾಕೆ ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ನಂಬಿಲ್ವಾ? 100ಕ್ಕೆ 100ರಷ್ಟು ನಾನು ಹೇಳ್ತೇನೆ, ನೀವು ದೇವರನ್ನು ನಂಬಿರುವುದರಿಂದಲೇ ಇವತ್ತು ಇಲ್ಲಿ ಬಂದು ಕುಂತಿದ್ದೀರಿ. ಇವತ್ತು ಆ ಕಷ್ಟವನ್ನು ಸಹಿಸಿಕೊಳ್ಳುವಂಥ ಕೃಪೆಯನ್ನು ದೇವರು ನಿಮಗೆ ಕೊಟ್ಟಿರುವಂಥವನಾಗಿದ್ದ. ಆ ಕಷ್ಟವನ್ನು ಸಹಿಸಿಕೊಳ್ಳುವಂಥ ಕೃಪೆಯನ್ನು ದೇವರು ನಿಮಗೆ ಕೊಟ್ಟಿರುವಂಥವನಾಗಿದ್ದಾನೆ. ನಾನು ನಂಬುತ್ತೇನೆ, ನಿಮ್ಮ ಭರವಸೆಗೆ, ನಿಮ್ಮ ಆಶ್ರಯಕ್ಕೆ, ನಿಮ್ಮ ನಂಬಿಕೆಗೆ ಆಧಾರ ದೇವರಾಗಿರುವುದರಿಂದಲೇ ನಿಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತಹ ತಡೆಗಳು, ಇಕ್ಕಟ್ಟುಗಳು ಬಂದಾಗಲೂ ಸದಾ ಆತನನ್ನು ಬಿಟ್ಟು ಬಿಡದೆ ಆತನನ್ನೇ ನೀವು ಆಶ್ರಯ ಮಾಡಿಕೊಂಡಿದ್ದೀರಿ. ಅದಕ್ಕಾಗಿ ನೀವು ಇವತ್ತು ಬಂದಿದ್ದೀರಿ. ಆದರೆ ಅನೇಕ ಸಂದರ್ಭಗಳಲ್ಲಿ ಕೂತುಕೊಂಡಿರುವಂಥ ನಾವು ಸದಾ ಸ್ವಲ್ಪ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳೋಣ. ನಮ್ಮ ಬದುಕಿನಲ್ಲಿ ಬಂದಿರುವಂಥ ಈ ಕಷ್ಟಗಳಿಗೆ ಕಾರಣ ಯಾರು? ಯಾವುದಕ್ಕಾಗಿ ಈ ರೀತಿಯಾದಂಥ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ? ಯಾವ ಪರಿಸ್ಥಿತಿಗಳು ನಮ್ಮ ಬದುಕಿನಲ್ಲಿ ಈ ರೀತಿಯಾಗಿ ತಡೆಗಳನ್ನು ತರ್ತಾ ಇದೆ? ನಿಮ್ಮ ಜೀವಿತದಲ್ಲಿ ಸುಖಾನೇ ಅನುಭವಿಸಲಿಲ್ವಾ? ಯೇಸು ಸ್ವಾಮಿನ ನಂಬಿ ಮಾತಾಡಬೇಕು. ಅನುಭವಿಸಿದಿರಲ್ವಾ? ಅನೇಕ ಸಂದರ್ಭಗಳಲ್ಲಿ ದೇವರು ನಿಮ್ಮನ್ನು ಕೈ ಹಿಡಿದಿದ್ದಾನಲ್ವಾ? ಒಂದು ದಿನವಾದರೂ ಆತನು ನಿಮ್ಮನ್ನು ಕೈ ಬಿಡದ ಹಾಗೆ ನಡೆಸ್ತಾನೆ ಬರ್ತಾ ಇದ್ದಾನಲ್ವಾ? ಹೌದಲ್ವಾ? ಆದರೆ ಈ ಮಧ್ಯಕಾಲದಲ್ಲಿ ಅನೇಕ ವಿಧವಾದಂಥ ತಡೆಗಳು, ಶೋಧನೆಗಳು, ಪರಿಶೋಧನೆಗಳು ನಿಮ್ಮನ್ನು ಹಿಮ್ಮೆಟ್ಟಿಸಿಕೊಂಡು ಬರ್ತಾ ಇದೆ. ಮೊದಲು ನೀವು ಪ್ರಾರ್ಥನೆ ಮಾಡುವಾಗ, ಮೊದಲು ನೀವು ದೇವರ ಸನ್ನಿಧಾನದಲ್ಲಿ ಕೂಗುವಾಗ, ಮೊದಲು ದೇವರ ಸಮ್ಮುಖದಲ್ಲಿ ನೀವು ಗೋಳಾಡಿ ಬೇಡುವಾಗ, ನೀವು ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲನೇ ಎಷ್ಟೋ ಅದ್ಭುತಗಳು ನಡೆದು ಹೋಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ಇನ್ನೇನು ಪ್ರಾರ್ಥನೆ ಮಾಡ್ತೀರಿ, ಸಂಚೆ ಒಳಗಾಗಿ ದೇವರು ಎಲ್ಲವನ್ನ ಕೊಟ್ಬಿಟ್ಟಿರ್ತಾನೆ. ಆದರೆ ಈಗ ಆ ಸ್ಥಿತಿ ಇಲ್ಲ. ಈಗ ಆ ಸ್ಥಿತಿ ಇಲ್ಲ. ಕಾರಣ ಏನಂದ್ರೆ, ಒಂದೇ ಒಂದು, ದೇವಾದಿ ದೇವನು ನಿಮ್ಮನ್ನ ಪರಿಶೋಧನೆ ಮಾಡ್ತಾ ಇದ್ದಾನೆ. ಕಷ್ಟ ಕೊಡುವುದು, ಸಂಕಟ ಕೊಡುವುದು, ದುಃಖದಲ್ಲಿ ನಡೆಸುವುದು, ಅವಮಾನದಲ್ಲಿ, ನಿಂದೆ ಎಲ್ಲಿ ನಡೆಸುವುದು ದೇವರ ಇಷ್ಟವಲ್ಲ. ನೀನ್ ತಿಳ್ಕೊಂಡ್ಬಿಟ್ಟಿದೆಯಾ? ಅನೇಕ ಸಾರಿ ಇಂಥ ಸಂದಿಗ್ಧವಾದ ಪರಿಸ್ಥಿತಿಗಳಲ್ಲಿ ನಾವೇನು ಮಾಡ್ತೇವೆ ಗೊತ್ತಾ? ಏನು ಮಾಡಿದಾನಂತ ಆರಾಧನೆ ಮಾಡಲಿ, ಏನು ಮಾಡಿದಾನಂತ ನನ್ನ ಜೀವನನ ನಾನು ಸರಿಪಡಿಸಿಕೊಳ್ಳಿ, ಯಾವ ಕಡೆಯಿಂದ ನನಗೆ ನೋಡಿದ್ರು ಸದಾ ಸಂತೋಷ ಇಲ್ಲ, ಯಾವ ಕಡೆ ತಿರುಗಿದ್ರು ಸದಾ ನನಗೆ ನೆಮ್ಮದಿ ಇಲ್ಲ, ಯಾವ ಕಡೆ ತಿರುಗಿದ್ರು ಸದಾ ನನಗೆ ಯಾವುದೇ ವಿಧವಾದಂಥ ಶುಭ ಸಂದೇಶ, ಶುಭ ವಾರ್ತೆ ನನ್ನ ಬದುಕಿನಲ್ಲಿ ಕಾಣ್ತಾ ಇಲ್ಲ. ಹೇಗೆ ನಾನು ಆರಾಧನೆ ಮಾಡುವಂಥ ಒಂದು ಪರಿಸ್ಥಿತಿಗೆ ನಾನು ಬರಲಿ ಎಂಬುದಾಗಿ, ಏನು ಮಾಡಿದ್ದಾನೆ ಎಂಬುದಾಗಿ ಅನ್ನುವಂಥ ಮಾತುಗಳು ಸದಾ ಅನೇಕ ಸಾರಿ ನಿಮ್ಮ ಕಷ್ಟದ ದಿನಗಳಲ್ಲಿ ಬಂದು ಬಿಡುತ್ತೆ, ಬಂದುಬಿಟ್ಟಿದೆ. ದೇನಾಕ್ಕೆ ಸ್ತೋತ್ರವಾಗಲಿ. ನಿಮಗೊಂದು ಪ್ರಶ್ನೆ ಕೇಳಿದ್ದೇನೆ. ನಿಮಗೆ ಸುಖ ಮತ್ತು ಸಮಾಧಾನ ಇದ್ದಾಗ ಈ ಪ್ರಶ್ನೆ ದೇವರಿಗೆ ಕೇಳಿದಿರಾ? ಕೇಳಕ್ಕೆ ಚಾನ್ಸಸ್ ಇಲ್ಲ. ಈಗ ಯಾಕೆ ಕೇಳ್ತಾ ಇದ್ದೀರಿ? ಈಗ ಯಾಕೆ ಹಾಗೆ ಹೇಳ್ತಾ ಇದ್ದೀರಿ? ಏನಂತ ಆರಾಧನೆ ಮಾಡಲಿ, ಏನಂತ ಪ್ರಾರ್ಥನೆ ಮಾಡಲಿ, ಏನಂತ ನಾನು ಕೂಗ್ಲಿ, ಏನಂತ ನಾನು ಸ್ತೋತ್ರ ಮಾಡಲಿ ಅಂತ. ಆತ್ಮೀಯ ದೇವಜನರೇ, ದೇವರು ಶಾಶ್ವತವಾದ ಅನುಗ್ರಹವನ್ನು, ದೇವರು ಶಾಶ್ವತವಾದ ಕೃಪೆಯನ್ನು ಕೊಡಬೇಕಂದ್ರೆ ನಿನ್ನನ್ನು ಪರಿಶೋಧನೆಗೆ ಒಳಗೆ ಮಾಡುತ್ತಾನೆ. ಏನಕ್ಕೆ ಒಳಗೆ ಮಾಡುತ್ತಾನೆ? ಶೋಧನೆ ಬೇರೆ, ಪರಿಶೋಧನೆ ಬೇರೆ. ಪರಿಶೋಧನೆ ನಿನಗೆ ಅಮೂಲ್ಯವಾದದನ್ನು ಕೊಡಬೇಕೆಂಬುದಾಗಿ, ಉನ್ನತವಾದ ಅಭಿಷೇಕದಿಂದ ನಿನ್ನನ್ನು ತುಂಬಿಸಬೇಕೆಂಬುದಾಗಿ, ಒಂದು ದೊಡ್ಡ ಬಲದಿಂದ ನಿನ್ನನ್ನು ಆತನು ಅಭಿಷೇಕ ಮಾಡಬೇಕೆಂಬುದಾಗಿ
ಅನೇಕರಿಗೆ ನಿನ್ನನ್ನು ಬೆಳಕಾಗಿ, ಅನೇಕರ ಕತ್ತಲೆಯನ್ನು ಓಡಿಸುವ ನಾಯಕನಾಗಿ ಮಾರ್ಪಡಿಸುವುದಕ್ಕಾಗಿ, ನಿನ್ನ ಮೂಲಕವಾಗಿ ಅನೇಕ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೋಸ್ಕರವಾಗಿ ಅಂಥ ಉನ್ನತವಾದಂಥ ಕಾರ್ಯಗಳನ್ನ ನಿನ್ನಿಂದ ಎದುರು ನೋಡುವಂಥ ದೇವರು ಸುಮ್ಮನೆ ಎಲ್ಲವನ್ನ ಕೊಟ್ಬಿಡ್ತಾನೇನ್ರಿ? ಕೊಡೋಕ್ ಚಾನ್ಸಸ್ ಇಲ್ಲ. ಒಬ್ಬ ಭಿಕ್ಷಕ ಬಂದು ಭಿಕ್ಷೆ ಬೇಡ್ತಾನಂತ ತಿಳ್ಕೊಳ್ಳಿ. ನಮ್ಮ ಹತ್ರ 10 ರೂಪಾಯಿ ಕೇಳ್ತಾನೆ. ಬರೀ 10 ರೂಪಾಯಿ. ಎಷ್ಟು ರೂಪಾಯಿ? ಬರೀ 10 ರೂಪಾಯಿ ಕೇಳ್ತಾನೆ ಅವನು. ನಾವು ಸುಮ್ಮನೆ ಕೊಟ್ಬಿಡ್ತೀವ? ಅವನ ಮುಖನ ನೋಡ್ತೀವಿ, ಇವನು ಒಳ್ಳೆ ವ್ಯಕ್ತಿನ, ಇವನು ಕೆಟ್ಟ ವ್ಯಕ್ತಿನ. ಈ 10 ರೂಪಾಯಿ ಕೊಟ್ರೆ ಇವನು ಊಟ ಮಾಡ್ತಾನ, ಅಥವಾ ಕುಡಿತಾನ, ಅಥವಾ ಬಿಡಿ ಸಿಗರೇಟ್ ಸೇತಾನ, ಅಥವಾ ಗುಟ್ಕ ಗಾಂಜಾ ಏನು ತೆಗೆದುಕೊಳ್ತಾನ ಅಂತ ನೋಡೇನೆ ಕೊಡ್ತೀವಿ, ಹೌದಲ್ವಾ? ಅವನ ನೋಡೇ ಕೊಡ್ತೀವಿ, ಸುಮ್ಮನೆ ಕೊಡಲ್ಲ. 10 ರೂಪಾಯಿ ಹಣ ಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂತ ನೀನು ಆ ಪರಲೋಕದ ಆಶೀರ್ವಾದ, ಪರಲೋಕದ ಉಜ್ಜೀವನ, ಪರಲೋಕದ ಅಭಿಷೇಕ, ಪರಲೋಕದ ಮಹಿಮೆ, ಪರಲೋಕದ ಬಲ ನಿನಗೆ ಕೊಡಬೇಕಂದ್ರೆ, ಯಾವಾಗಲೂ ನೀನು ಧನ್ಯನಾಗಬೇಕಂದ್ರೆ, ಯಾವಾಗಲೂ ನೀನು ಹಚ್ಚು ಹಸಿರು ಮರದ ತರ ಇರಬೇಕಂದ್ರೆ, ಯಾವಾಗಲೂ ಫಲ ಕೊಡುವಂತ ವ್ಯಕ್ತಿತ್ವ ನಿನ್ನಲ್ಲಿ ಬರಬೇಕಂದ್ರೆ, ದೇವರು ನಿನ್ನನ್ನು ಪರೀಕ್ಷಿಸಬೇಕಾ? ನಿನ್ನ ನಡತೆಯನ್ನು ಪರೀಕ್ಷಿಸ್ತಾನೆ. ನಿನ್ನ ಜೀವಿತದಲ್ಲಿ ದೇವರೊಟ್ಟಿಗೆ ಇರ್ತೀಯಾ ಇಲ್ವಾ ಎನ್ನುವಂತಹ ಘನಘೋರವಾದಂಥ ಪರಿಸ್ಥಿತಿಗಳನ್ನು ನಿನ್ನ ಜೀವಿತದಲ್ಲಿ ತರ್ತಾನೆ. ಇವನು ನನಗಾಗಿ ಸ್ಥಿರವಾಗಿ ನಿಂತುಕೊಳ್ತಾನ, ಅರ್ಥದಲ್ಲಿ ಬಿದ್ದು ಹೋಗ್ತಾನ, ಅಥವಾ ನನ್ನನ್ನು ಕೈ ಬಿಟ್ಟು ಸೈತಾನ ವಶವಾಗ್ತಾನ, ಅಥವಾ ನನ್ನನ್ನು ದೂಷಣೆ ಮಾಡ್ತಾನ, ನಾನು ನನ್ನ ಈ ಉನ್ನತವಾದಂಥ ಆಶೀರ್ವಾದವನ್ನು ಇವನು ಅನುಭವಿಸೋದಕ್ಕೆ ಶಕ್ತನಾಗ್ತಾನ ಎಂಬುದಾಗಿ ಆತನು ಸದಾ ನಮ್ಮ ವಿಷಯದಲ್ಲಿ ಕೆಲವು ಸಂಗತಿಗಳನ್ನು ಯೋಚನೆ ಮಾಡುತ್ತಾನೆ. ಯಾರಿಗೆ ಆತನು ಪರ್ಫೆಕ್ಟ್ ಆಗಿ ಆ ಆಶೀರ್ವಾದವನ್ನ, ಅಭಿಷೇಕವನ್ನ, ಬಲವನ್ನ ದೇವರು ಯಾರಿಗೆ ಕೊಡ್ತಾನೆ ಗೊತ್ತಾ? ಅರ್ಥಕ್ಕೆ ಬಂದು ಕಷ್ಟವನ್ನು ಸಹಿಸಿಕೊಳ್ಳದೆ, ಶೋಧನೆಯಲ್ಲಿ ನಿಂತುಕೊಳ್ಳದೆ, ತಡ್ಡೆಗಳನ್ನು ಎದುರಿಸುವಂಥ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗಳನ್ನ ಯಾವತ್ತೂ ಸದಾ ಆತನು ಅಭಿಷೇಕ ಮಾಡಲ್ಲ. ಯಾವತ್ತೂ ಸದಾ ಅವರಿಗೆ ತನ್ನ ಅನುಗ್ರಹವನ್ನು ಕೊಡಲ್ಲ. ಯಾರಿಗೆ ಕೊಡ್ತಾನೆ ಗೊತ್ತಾ? ಏನಿದ್ರೂ ಸರಿ, ಏನು ಇಲ್ಲದಿದ್ದರೂ ಸರಿ, ನನಗೆ ದೇವರೇ ಬೇಕು ಅನ್ನುವಂಥ ವ್ಯಕ್ತಿಗಳನ್ನು ಮಾತ್ರ ದೇವರು ಆಶೀರ್ವದಿಸುತ್ತಾನೆ. ಏನಿದ್ರೂ ಸರಿ, ಏನಿಲ್ಲದಿದ್ರೂ ನಿನಗೇನು ಬೇಕೋ? ಯಾರು ಬೇಕು? ಇದ್ದರೂ ಸ್ತೋತ್ರ, ಕೊಟ್ಟರು ಸ್ತೋತ್ರ, ಹೋದರು ಸ್ತೋತ್ರ, ಬಂದರು ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಮಹಿಮೆಯಾಗಲಿ ಎಂಬುದಾಗಿ ಸ್ಥಿರವಾಗುವಂಥ ಆ ವ್ಯಕ್ತಿಗಳನ್ನೇ, ಅಂಥ ಪರಿಶೋಧನೆಯಲ್ಲಿ, ಆ ಪರೀಕ್ಷೆಯಲ್ಲಿ ಗೆಲ್ಲುವಂಥ ವ್ಯಕ್ತಿಗಳನ್ನೇ ದೇವರು 100ರಷ್ಟು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. 100ರಷ್ಟು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಇವತ್ತು ನೀನು ಬಂದಿರುವಂಥ ಸಂಗತಿಗಳು ದೇವರಿಗೆ ಚೆನ್ನಾಗಿ ಗೊತ್ತು. ಯಾಕೆ ಬಂದಿದೆಯಾ ಅಂದರೆ, ಒಂದಲ್ಲ ಒಂದು ದಿನ ನನ್ನ ದೇವರು ನನ್ನನ್ನು ಬದಲಾಯಿಸುತ್ತಾನೆ. ಈ ಶೋಧನೆಗಳು ಶಾಶ್ವತವಲ್ಲ, ಈ ಕಟ್ಟು ಶಾಶ್ವತವಲ್ಲ, ಈ ಕಷ್ಟ ಶಾಶ್ವತವಲ್ಲ. ದೇವರು ಒಂದಲ್ಲ ಒಂದು ದಿನ ನನ್ನನ್ನು ತನ್ನ ಮಹಿಮೆಯಿಂದ ತುಂಬಿಸ್ತಾನೆ ಎನ್ನುವಂಥ ನಿರೀಕ್ಷೆಯಿಂದ ಇವತ್ತು ಅನೇಕ ಜನರು ಕೂತುಕೊಂಡಿದ್ದೀರಿ. ಆದರೆ ನಾನು ಹೇಳುವಂಥ ಸಂಗತಿ ಏನು ಗೊತ್ತಾ? ನಿನ್ನ ಬದುಕಿನಲ್ಲಿ ಆತನು ಒಡ್ಡುವಂಥ ಪರೀಕ್ಷೆಯಲ್ಲಿ ನೀನು ಪಾಸ್ ಆದರೆ, ಆತನು ಒಡ್ಡುವಂಥ ಪರಿಶೋಧನೆಯಲ್ಲಿ ಪಾಸ್ ಆದರೆ ನೀನೇ ಧನ್ಯನು. ನೀನೇ ಅವನ ಮೇಲೆ ಭರವಸೆ ಇಡುವಂಥವನು, ನೀನೇ ಆತನನ್ನು ಆಶ್ರಯ ಮಾಡಿಕೊಳ್ಳುವಂಥವನು, ನೀನೇ ಆತನನ್ನು ನಂಬುವಂಥವನು. ಬೈಬಲಲ್ಲಿ ನಾವು ನೋಡುತ್ತೇವೆ, ದೇವಕ್ಕೆ ಸ್ತೋತ್ರವಾಗಲಿ, ಮೋಸೆ ದೇವರು ಕೊಟ್ಟಂತ ಪರಿಶೋಧನೆಯಲ್ಲಿ ಆತನು ಜಯವನ್ನು ಹೊಂದಿಕೊಳ್ಳುತ್ತಾನೆ. ಸತತವಾಗಿ ಆತನ ಜೀವಿತ ಕಾಲದಲ್ಲಿ 80 ವರ್ಷಗಳ ಕಾಲ ದೇವರನ್ನೇ ದೃಶ್ಯಿಸ್ತಾನೆ. 40 ವರ್ಷಗಳ ಕಾಲ ರಾಜ ವೈಭೋಗ, ರಾಜನ ಮನೆಯಲ್ಲಿ ಆಶ್ರಯ. ಅದಾದರ ನಂತರ 40 ವರ್ಷಗಳ ಕಾಲ ಬೆಂಕಿಯಂತ ಪರಿಶೋಧನೆ.
ಪರಿಶೋಧನೆ. ಆ ಪರಿಶೋಧನೆ ಸಂದರ್ಭದಲ್ಲಿ ಸದಾ ದೇವರ ಸನ್ನಿಧಾನದಲ್ಲಿ ಅವನ ಪರೀಕ್ಷೆಗೆ, ಯಾರ ಪರೀಕ್ಷೆಗೆ? ದೇವರ ಪರೀಕ್ಷೆಗೆ ಒಳಪಟ್ಟು ಅದರಲ್ಲಿ ಪಾಸಾದ ನಂತರವೇ ದೇವರು ತನ್ನ ಉನ್ನತವಾದ ಸೇವೆಯನ್ನು ಆತನಿಗಾಗಿ ಕೊಡ್ತಾನೆ. ಕೊಟ್ಟ ನಂತರ, ಬಿಡುಗಡೆ ಮಾಡಿದ ನಂತರ, ಇಸ್ರಾಯೇಲರನ್ನು ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಇನ್ನೊಂದು ಪರಿಶೋಧನೆಯನ್ನು ದೇವರು ಅವನಿಗೆ ಒಡ್ಡುತ್ತಾನೆ. ಏನು ಪರಿಶೋಧನೆ ಗೊತ್ತಾ? ನಾಕೆ ಸ್ತೋತ್ರವಾಗಲಿ. ಮೋಸೆ ಮೋಸೆ ಮೋಸೆ, ಸ್ವಲ್ಪ ಸರಿದು ಬಿಡು, ಸ್ವಲ್ಪ ದೂರ ಆಗು. ಈ ಇಸ್ರಾಯೇಲರು ಒಳ್ಳೆಯವರಲ್ಲ, ಇವರು ನನ್ನನ್ನು ತುಟಿಯಿಂದ ಮಾನಿಸುತ್ತಾರೆ, ಇವರ ಮನಸ್ಸಿನಲ್ಲಿ, ಇವರ ಅಂತರಾಳದಲ್ಲಿ ಬರೀ ಕೇಡನ್ನೇ ಯೋಚನೆ ಮಾಡುತ್ತಾರೆ, ಇವರು ನನ್ನ ವಿಷಯದಲ್ಲಿ ಗುಣಗುಟ್ಟುತ್ತಾರೆ, ನನ್ನ ವಿರುದ್ಧವಾಗಿ ಮಾತನಾಡುತ್ತಾರೆ. ಸ್ವಲ್ಪ ಸರಿದು ಬಿಡು, ಇವರನ್ನು ನಾಶ ಮಾಡ್ತೇನೆ, ನಿನಗೊಂದು ಪ್ರಮೋಷನ್ ಕೊಡ್ತೇನೆ. ಏನು ಗೊತ್ತಾ? ನಿನ್ನ ಸಂತತಿಯ ಮೂಲಕವಾಗಿ, ನಿನ್ನ ಮಕ್ಕಳ ಮೂಲಕವಾಗಿ ನಾನು ಇನ್ನೊಂದು ಮಹಿಮೆಯಾದಂಥ ಕಾರ್ಯವನ್ನು ನಡೆಸ್ತೇನೆ, ಇವರಿಗೆ ನಾಶಪಡಿಸ್ತೇನೆ ಸರಿ ಎಂಬುದಾಗಿ ಹೇಳುವಾಗ ಮೋಸೆ ದೇವರ ಬಳಿನಲ್ಲಿ ಕೈಗಳನ್ನು ಎತ್ತಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಹೀಗೆ ಹೇಳ್ತಾನೆ, ದೇವ, ಬೇಕಾದರೆ ನನ್ನನ್ನು ಬೇಕಾದರೆ ನೀನು ನಾಶಪಡಿಸು, ಆದರೆ ಇವರನ್ನ ಮಾತ್ರ ನೀನು ನಾಶಪಡಿಸಬೇಡ, ನನ್ನನ್ನು ಮಾತ್ರ ಜೀವಬಾಧ್ಯರ ಪಟ್ಟಿಯಿಂದ ತೆಗೆದು ಹಾಕು, ನೋ ಪ್ರಾಬ್ಲಮ್. ಯಾಕಂದ್ರೆ ಇವರನ್ನ ಮಾತ್ರ ತೆಗೆದು ಹಾಕಬೇಡ. ಕಾರಣ ಏನು ಗೊತ್ತೇನಪ್ಪ? ಆಲ್ರೆಡಿ ನನ್ನ ಪೂರ್ವಿಕರಿಗೆ ನೀನು ಪ್ರಮಾಣ ಮಾಡಿದಿ, ಇವರನ್ನ ಹಾಲು ಜೇನು ಹರಿಯುವಂತ ಆ ರಾಜ್ಯಕ್ಕೆ ಕಳಿಸುತ್ತೇನೆ ಎಂಬುದಾಗಿ. ದೇವರೇ ಕರ್ತನೆ, ಮಾರ್ಗದ ಮಧ್ಯದಲ್ಲೇ ಇವರನ್ನು ನಾಶಪಡಿಸಿದರೆ ನಿನ್ನ ನಾಮ ದೂಷಣೆ ಆಗುತ್ತೆ, ನಿನ್ನ ನಾಮವನ್ನ ಜನರು ದೂಷಣೆ ಮಾಡಿಬಿಡ್ತಾರೆ. ಇವರು ಸಾಯಬಾರದು, ಇವರನ್ನ ನೀನು ಉಳಿಸಬೇಕು, ಬೇಕಾದ್ರೆ ನನ್ನನ್ನು ತೆಗೆದು ಹಾಕು. ಒಂದು ವೇಳೆ ಮೋಸೆ ಸ್ಥಾನದಲ್ಲಿ ನಾವಿದ್ರೆ ನಾವೇನಂತಿದೀವಿ ಗೊತ್ತಾ? ನಾನು ಉದ್ಧಾರ ಆದರೆ ಸಾಕು, ನನ್ನ ಮಕ್ಕಳು ಉದ್ಧಾರ ಆದರೆ ಸಾಕು, ನನ್ನ ಮನೆ ಉದ್ಧಾರ ಆದರೆ ಸಾಕು. ನನಗೆ ಧಮಾಕ ಕೊಡ್ತಾ ಇದ್ದಾನೆ, ಒಂದು ದೊಡ್ಡದಾದಂಥ ಆಫರನ್ನು ದೇವರು ಕೊಡ್ತಾ ಇದ್ದಾನೆ. ಯಾರು ನಾಶವಾದ್ರೇನು, ಯಾರು ಏನಾದ್ರೇನು, ನಾನು ಬದುಕಿದ್ರೆ ಸಾಕು ಎಂಬುದಾಗಿ ಇದ್ದುದೆಲ್ಲ ನಾವು ಬಾಚಿಕೊಂಡು ದೇವರನ್ನ ಎಷ್ಟೋ ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಆದರೆ ಮೋಸೆ ಹಾಗೆ ಮಾಡಲಿಲ್ಲ. ಯಾಕೆಂದ್ರೆ ದೇವರೇ ಸಾಕ್ಷಿ ಕೊಟ್ಟಿದ್ದನು. ಯಾವಾಗ? ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ತನ್ನ ಅಕ್ಕನಾದಂಥ ಮಿರ್ಯಾಮಳಿಗೂ ತನ್ನ ಅಣ್ಣನಾಗಿರುವಂಥ ಆರೋನನಿಗೂ ದೇವರು ಹೇಳ್ತಾನೆ, ಇಗೋ, ಮೋಸೆ ವಿರುದ್ಧವಾಗಿ ನೀವು ಮಾತನಾಡೋದಕ್ಕೆ ಹೋಗಬೇಡ್ರಿ, ಆತನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಸಾತ್ವಿಕತ್ವ ಉಳ್ಳಂಥ ವ್ಯಕ್ತಿ. ಆತನು ಎಂಥ ವ್ಯಕ್ತಿ? ಯಥಾರ್ಥತೆ ಉಳ್ಳಂಥ ವ್ಯಕ್ತಿ. ಆತನು ನನ್ನ ಮನೆಯಲ್ಲೆಲ್ಲ ಎಂಥವನು? ನಂಬಿಗಸ್ತನಾಗಿದ್ದಾನೆ. ಆತನು ಸಾತ್ವಿಕತ್ವ ಅಂತ ಉಳ್ಳಂಥ ವ್ಯಕ್ತಿ. ಏನಂದ್ರೆ, ಸಾತ್ವಿಕತ್ವತೆ ಇರುವಂಥ ವ್ಯಕ್ತಿ ಯಾರ ಕೇಡನ್ನ ಬಯಸಲ್ಲ, ಯಾರನ್ನು ಹಾಳಾಗಲಿ ಎಂಬುದಾಗಿ ಹೇಳಲ್ಲ, ಯಾರನ್ನ ಕೀಳಾಗಿ ನೋಡಿ ಮಾತಾಡಲ್ಲ. ಯಾವ ಸಂಗತಿಗಳಾದರೂ ಸದಾ ದೇವರೊಟ್ಟಿಗೆ ಅವನು ಯಾವಾಗಲೂ ಐಕ್ಯವಾಗಿರುತ್ತಾನೆ. ನಾಕೆ ಸ್ತೋತ್ರವಾಗಲಿ. ಈ ಮಾತು ದೇವರಿಗೆ ಎಷ್ಟು ಮೆಚ್ಚುಗೆಯಾಗಿದೆಯೋ ಗೊತ್ತಿಲ್ಲ. ಅದಕ್ಕಾಗಿ ದೇವರು ಆತನಿಗೆ ಹೇಳುತ್ತಾನೆ, ಆತನು ಕೂಗಿ ಹೇಳುತ್ತಾನೆ, ನೀನು ಬರದ ಹೊರತು ನಾನು ಒಂದು ಹೆಜ್ಜೆ ಹೇಳಲ್ಲ ಅಂದಾಗ ದೇವರು ಹೇಳ್ತಾನೆ, ನಾನೇ ನಿನ್ನ ಮುಂಭಾಗದಲ್ಲಿ ನನ್ನ ಪ್ರಸನ್ನತೆಯನ್ನು ನಾನು ಕಳಿಸುತ್ತೇನೆ, ನಾನೇ ನಿನ್ನ ಜೊತೆಯಲ್ಲಿ ಬರುತ್ತೇನೆ. ಆಲ್ರೆಡಿ ಒಂದು ಉನ್ನತವಾದ ಶೋಧನೆಯನ್ನ ಆತನು ಜಯಿಸಿದ. ಆ ಶೋಧನೆ ಏನು ಗೊತ್ತಾ? ರಾಜವೈಭೋಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬ ಐಗುಪ್ತನು ಇಬ್ರಿಯನಿಗೆ ಹೊಡೆಯೋದಕ್ಕೆ ಹೋಗುವಾಗ ಇವನೇ ಕೈ ಎತ್ತಿ ಹೊಡೆದು ಅವನನ್ನು ಸಾಯಿಸಿ ಮರ್ಡರ್ ಮಾಡಿಬಿಡ್ತಾನೆ. 2ನೇ ದಿನದಲ್ಲಿ ಆ ಇಬ್ಬರೂ ಮಾತನಾಡಿ ಗಲಾಟೆ ಮಾಡ್ತಿರುವಾಗ, ನೀನು ನಮಗೆ ನ್ಯಾಯ ತೀರಿಸೋದಕ್ಕೆ ಯಾರು ಎಂಬುದಾಗಿ ಪ್ರಶ್ನೆ ಮಾಡುವಾಗ, ಈ ದೇಶದಲ್ಲಿ ನಾನು ಇರೋದು ಒಳ್ಳೆಯದಲ್ಲ, ಯಾಕೆಂದರೆ ನನ್ನ ಜನರನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಾನು ಈ ಲೋಕದ ಐಶ್ವರ್ಯವನ್ನು, ಈ ಲೋಕದ ಕ್ರಿಯೆ ಕಾರ್ಯಗಳನ್ನು ನಾನು ತೊರೆಯುವುದು ಲೇಸು. ಐಗುಪ್ತ ದೇಶದ ಆ ರಾಜಕುಮಾರ್ತೆಯ ಮಗನು ಎನಿಸಿಕೊಳ್ಳುವುದಕ್ಕಿಂತಲೂ ಮಿಗಿಲಾಗಿ
ಆ ಐಶ್ವರ್ಯದಲ್ಲಿ, ಆ ರಾಜ ವೈಭೋಗದಲ್ಲಿ ನಾನು ಸೇರಿಕೊಳ್ಳುವುದರ ಮಿಗಿಲಾಗಿ ನನ್ನ ಜನರೊಂದಿಗೆ ನಾನು ಕಷ್ಟಪಡುವುದೇ ಲೇಸು ಎಂಬುದಾಗಿ ಆ ರಾಜನ ಸಿಂಹಾಸನವನ್ನು ಬಿಟ್ಟು ಕುರಿ ಕಾಯೋದಕ್ಕೆ ಕಾಡಿಗೆ ಹೋಗ್ತಾನ್ರಿ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ದೇವರನ್ನು ಆಶ್ರಯ ಮಾಡಿಕೊಳ್ಳುತ್ತಾನೆ, ದೇವರ ಮೇಲೆ ಭರವಸೆ ಇಟ್ಟಿದ್ದಾನೆ, ದೇವರನ್ನ ಎದುರು ನೋಡ್ತಾ ಇದ್ದಾನೆ, ದೇವರ ಹತ್ರ ಯಾಚನೆ ಮಾಡ್ತಾನೆ. ಏನು ಗೊತ್ತಾ, ನಾನು ಸಾಯಂಗಿದ್ದಿದ್ರೆ ನಮ್ಮಮ್ಮ ಹಡೆದು 3 ತಿಂಗಳ ಒಳಗಾಗಿನೇ ನಾನು ಸತ್ತು ಹೋಗ್ಬೇಕಾಗಿತ್ತು. ನಾನು ಸಾಯುವ ಸಂದರ್ಭದಲ್ಲಿ ಐಗುಪ್ತನು ಚೊಚ್ಚಲ ಮಕ್ಕಳನ್ನು ನಾಶಪಡಿಸಬೇಕೆಂಬುದಾಗಿ ರಾಜಾಜ್ಞೆ ತಂದಂತ ಸಂದರ್ಭದಲ್ಲಿ ದೇವರು ನನ್ನನ್ನು ಏನು ಮಾಡಲಿಲ್ಲ, ಸಾಯಿಸಲಿಲ್ಲ. ನಾನು ಈಗ ಸಾಯ್ತೇನಾ? ಸಾಯಲ್ಲ. ಯಾಕೆಂದರೆ ನನ್ನ ಭರವಸೆ, ನನ್ನ ಆಶ್ರಯ ಯೆಹೋವನೇ ಆಗಿದ್ದಾನೆ. ನನ್ನ ಭರವಸೆ, ನನ್ನ ಆಶ್ರಯ ಯಾರಾಗಿದ್ದಾರೆ? ಯೆಹೋವನೇ ಆಗಿದ್ದಾರೆ, ಯೆಹೋವನೇ ಆಗಿದ್ದಾನೆ. ಪ್ರೀತಿಯುಳ್ಳ ದೇವಶನ್ರೆ, ಕರ್ತನ ಸನ್ನಿಧಾನದಲ್ಲಿ ನನ್ನನ್ನು ಗಮನಿಸ್ರಿ. ದೇವರನ್ನ ಆಶ್ರಯ, ಆಧಾರ, ಭರವಸೆ, ನಂಬಿಕೆ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಮನುಷ್ಯನ ಮೇಲೆ ಆಧಾರ ಪಡಲ್ಲ. ಐಶ್ವರ್ಯವಂತನನ್ನು ನೋಡಿ ಆಧಾರ ಪಡಲ್ಲ, ಮಂತ್ರಿಗಳನ್ನು ನೋಡಿ ಆಧಾರ ಪಡಲ್ಲ, ತಲಾಂತುಗಳ ಮೇಲೆ ನೋಡಿ ಆಧಾರ ಪಡಲ್ಲ. ಯಾರ ಮೇಲೆ ಆಧಾರ ಪಡ್ತಾರೆ ಗೊತ್ತಾ? ದೇವರ ಮೇಲೆ ಆಧಾರ ಪಡ್ತಾರೆ, ದೇವರ ಮೇಲೆ ಆಧಾರ ಪಡ್ತಾರೆ. ಯೇಸುವಿನ ನಾಮದಲ್ಲಿ ನಿಮಗೆ ನಾನು ಒಂದು ಪ್ರಶ್ನೆ ಕೇಳುತ್ತೇನೆ. ಮೋಸೆಗೆ ಬಂದಷ್ಟು ಹೋರಾಟ, ಮೋಸೆಗೆ ಬಂದಷ್ಟು ಶೋಧನೆ, ಮೋಸೆಗೆ ಬಂದಷ್ಟು ವಿರೋಧ, ಮೋಸೆಗೆ ಬಂದಷ್ಟು ತಡೆ ನಿಮ್ಮ ಜೀವಿತದಲ್ಲಿ ಯಾವತ್ತಾದರೂ ಬಂದಿದೆಯಾ? ಅಲ್ಪ ಸ್ವಲ್ಪಕ್ಕೆ ನಾವು ಏನು ಮಾಡ್ತೀವಿ ಗೊತ್ತಾ? ನಮ್ಮ ಜೀವಿತವನ್ನು ಆ ಕಡೆ ಈ ಕಡೆ ಕದಲುವ ಹಾಗೆ ಮಾಡಿಕೊಳ್ಳುತ್ತೇವೆ. ಆದರೆ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶನ್ರೆ, ಮೋಸೆಯ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಅವನು ಕೊನೆಯದಾಗಿ ಎಲ್ಲವನ್ನ ತೊರೆದು ಬಿಟ್ಟನು, ಯೆಹೋವನನ್ನೇ ಆಶ್ರಯ ಮಾಡಿಕೊಂಡನು. ಅದಕ್ಕೆ 120 ವರ್ಷಗಳ ಕಾಲ ಬದುಕಿ ದೇವರ ರಾಜ್ಯದಲ್ಲಿ ಉನ್ನತವಾದ ಅಭಿಷಕ್ತನಾಗಿ, ನಾಯಕನನ್ನಾಗಿ ದೇವರು ಅವನಿಗೆ ಕೊಡಬೇಕಾದಂಥ ಎಲ್ಲ ಅನುಗ್ರಹಗಳನ್ನು ಕೊಟ್ಟನು. ನಮ್ಮ ಮೂಲ ಪಿತೃವಾಗಿರುವಂಥ ಅಬ್ರಹಾಮನ ಕುರಿತು ಬೈಬಲ್ ಹೇಳ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಅವನನ್ನು ದೇವರು ಹೇಳ್ತಾರೆ ಒಂದೇ ವಾಕ್ಯ, ಏನು ಗೊತ್ತಾ? ಅಬ್ರಹಾಮನೇ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನೋಡುವಾಗ, ಅಬ್ರಹಾಮನೇ, ನೀನು ನಿನ್ನ ಸ್ವಂತದವರನ್ನ, ನಿನ್ನ ಬಂಧು ಬಳಗದವರನ್ನ, ನಿನ್ನ ಮನೆಯನ್ನು ಬಿಟ್ಟು ನೀನೇನು ಮಾಡು ಗೊತ್ತಾ? ನಾನು ಹೇಳುವ ಸ್ಥಳಕ್ಕೆ ಹೋಗು. ಎಲ್ಲಿಗೆ ಹೋಗು? ಹೇಳುವ ಸ್ಥಳಕ್ಕೆ ಹೋಗು. ತಕ್ಷಣ ಸೂಟು ಬೂಟು ಕೈಯಲ್ಲಿ ಒಂದು ಸೂಟ್ಕೇಸ್ ಹಿಡಿದುಕೊಂಡು ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾನೆ ಇದ್ದಾನೆ. ದೇವರ ಹತ್ರ ಒಂದು ಪ್ರಶ್ನೆನೂ ಕೇಳ್ತಾ ಇಲ್ಲ ಅವನು. ಎಲ್ಲಿಗೆ ಹೋಗಬೇಕು, ಯಾವ ಸ್ಥಳಕ್ಕೆ ಹೋಗಬೇಕು, ಯಾವ ಕಡೆಯಿಂದ ಹೋಗಬೇಕು, ಯಾವ ದಾರಿಗೆ ಹೋಗಬೇಕು, ಪೂರ್ವಕ್ಕೆ ಹೋಗ್ಬೇಕಾ, ಪಶ್ಚಿಮಕ್ಕೆ ಹೋಗ್ಬೇಕಾ, ಹಿಂದೆ ಹೋಗ್ಬೇಕಾ, ಮುಂದೆ ಹೋಗ್ಬೇಕಾ, ಒಂದು ಮಾತು ಸದಾ ಕೇಳಲಿಲ್ಲ ರೀ ಅವನು. ದೇವರು ಹೇಳಿದಾನಂದ್ರೆ ಆ ಕಾರ್ಯವನ್ನು ಮಾಡೋದಕ್ಕೆ ತನ್ನ ಹೆಂಡತಿನ, ತನ್ನ ಬಟ್ಟೆಗಳನ್ನು ಹಾಕಿಕೊಂಡು ಹೋಗ್ತಾ ಇದ್ದಾನೆ. ಹೋಗಿದ ತಕ್ಷಣವೇ ದೇವ್ರು ಹೇಳುವಂಥ ಸಂಗತಿಯನ್ನು ಗೊತ್ತಾ? ಇಗೋ, ನಿನ್ನ ಸಂತತಿಯನ್ನು ನಾನು ಆಕಾಶದಲ್ಲಿರುವಷ್ಟು ನಕ್ಷತ್ರದಷ್ಟು, ಸಮುದ್ರದ ಪಕ್ಕದಲ್ಲಿರುವಂಥ ಉಸುಬಿನಷ್ಟು ಮಾಡುತ್ತೇನೆ. ನಿನ್ನ ಸಂತತಿಯ ಮೂಲಕವಾಗಿ ಅನೇಕ ಜನಾಂಗಗಳನ್ನು ಎಬ್ಬರಿಸುತ್ತೇನೆ. ಅಷ್ಟು ನಂಬುತ್ತಾನೆ ದೇವರಿಗೆ. ಒಂದು ಮಾತು ಮರು ಮಾತನಾಡೋದಿಲ್ಲ ಅಬ್ರಹಾಮನು. ದೇವರ ವಿರುದ್ಧವಾಗಿ ಯಾವತ್ತೂ ಸದಾ ಹೋಗು ಅಂತ ಹೇಳಿದ ತಕ್ಷಣವೇ ನಿಂತುಕೊಂಡು ಯೋಚನೆ ಮಾಡಿದ ರೀತಿಯಲ್ಲಿ ಬ್ಲೈಂಡ್ ಆಗಿ ಹೋಗ್ತಾ ಇದ್ದಾನೆ. ದೇವರು ಅವನನ್ನ ಘನಪಡಿಸುತ್ತಾನೆ. ಯಾರನ್ನ ದೇವರು ಆಶೀರ್ವಾದ ಮಾಡ್ತಾನೆ ಗೊತ್ತಾ? ಯಾರು ದೇವರ ವಾಕ್ಯದ ಮೇರೆಗೆ ನಡೀತಾರೋ ಅವರನ್ನೇ ದೇವರು ಆಶೀರ್ವಾದ ಮಾಡುತ್ತಾರೆ. ಯಾರು ದೇವರ ಸನ್ನಿಧಾನದಲ್ಲಿ ಆತನ ವಾಕ್ಯದ ಅನುಸಾರವಾಗಿ ನಡೀತಾರೋ ಅವರನ್ನೇ ದೇವರು ಘನಪಡಿಸುತ್ತಾರೆ, ಆಶೀರ್ವದಿಸುತ್ತಾರೆ, ಬಲಪಡಿಸುತ್ತಾರೆ. ಅವರೇ
ಕಾಲುವೆಯ ಪಕ್ಕದಲ್ಲಿರುವಂಥ ಮರ, ಅವರೇ ಹೊಳೆಯ ದಡದಲ್ಲಿರುವಂಥ ಮರಗಳು ಸುಮ್ಮನೆ ಎಲ್ಲರಿಗೂ ಸದಾ ತನ್ನ ಮಹಿಮೆಯನ್ನ, ತನ್ನ ಬಲವನ್ನ, ತನ್ನ ಅಭಿಷೇಕವನ್ನ, ತನ್ನ ಕೃಪೆಯನ್ನ, ತನ್ನ ದಯೆಯನ್ನ, ತನ್ನ ಕರುಣೆಯನ್ನ, ತನ್ನ ಆದರಣೆಯನ್ನ, ತನ್ನ ಮಾರ್ಗಗಳನ್ನ, ತನ್ನ ಅಭಿಷೇಕವನ್ನ ದೇವರು ಕೊಡಲ್ಲಾರಿ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಪರಿಶೋಧನೆಗೆ ಒಳಗಾಗಿ ಆ ಶೋಧನೆಯಲ್ಲಿ ಪಾಸ್ ಆಗುವಂತಹ ವ್ಯಕ್ತಿಗಳನ್ನೇ ದೇವರು ಉನ್ನತವಾಗಿ ಮಾನಿಸುತ್ತಾರೆ. ಆದ ಮತ್ತು ಅವ ಶೋಧನೆಗೆ ಒಳಗಾದರು, ಆದರೆ ಶೋಧನೆಯನ್ನ ಸಹಿಸಲಿಕ್ಕೆ ಆಗಲಿಲ್ಲ. ಅವರಿಗೆ ಏನಾಗಲಿಲ್ಲ? ಅದಕ್ಕೆ ಪಾಪದಲ್ಲಿ ಬಿದ್ದು ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ಹನೋಕನನ್ನು ದೇವರು ಪರಿಶೋಧನೆ ಮಾಡಿದನು. ಹನೋಕನು ದೇವರ ಸಮ್ಮುಖದಲ್ಲಿ ಏರಿಸಲ್ಪಟ್ಟನು, ಜೀವಂತವಾಗಿ ಏರಿಸಲ್ಪಟ್ಟನು. ನೋಹನು ಕರ್ತನ ಸನ್ನಿಧಾನದಲ್ಲಿ ಪರಿಶೋಧನೆಗೆ ಒಳಗಾದನು. ಯೋಬನು ಪರಿಶೋಧನೆಗೆ ಒಳಗಾದನು. ಪರಿಶೋಧನೆಗೆ ಒಳಗಾಗದು ಮಾತ್ರವಲ್ಲ, ದೇವರ ವಾಕ್ಯವನ್ನ ಅವರು ಗಟ್ಟಿಯಾಗಿ ಹಿಡಿದುಕೊಂಡ್ರು. ದೇವರಿಗೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ, ಯೋಸೇಫನಿಗೆ ದೇವರೇ ತನ್ನ ಕನಸಿನ ಮೂಲಕವಾಗಿ ದರ್ಶನ ಕೊಟ್ಟು ಹೇಳುತ್ತಾನೆ, ಈಗೋ ನಿನ್ನ ಅಣ್ಣ ತಮ್ಮಂದಿರೆಲ್ಲ ನಿನಗೆ ಸಾಷ್ಟಾಂಗವೆರಗುತ್ತಾರೆ, ನಿನ್ನ ಸಿಂಹಾಸನದ ಮುಂಭಾಗದಲ್ಲಿ ಅವರು ಅಡ್ಡು ಬೀಳುತ್ತಾರೆ. ಅಷ್ಟು ಮಾತ್ರವಲ್ಲ, ನಿನ್ನನ್ನು ಉನ್ನತವಾದಂಥ ಸ್ಥಾನದಲ್ಲಿ ನಾನು ನಿಲ್ಲಿಸುತ್ತೇನೆ, ಎಲ್ಲರೂ ಸದಾ ನಿನಗೆ ಅಡ್ಡು ಬೀಳುತ್ತಾರೆ ಎಂಬುದಾಗಿ ಆ ದರ್ಶನ ಕೊಟ್ಟಂತ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಗೊತ್ತಾ? ಸುಮ್ಮನಿರಲ್ಲ. ಎಷ್ಟು ಖುಷಿ ಆಗುತ್ತಂದ್ರೆ ಅವನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಖುಷಿ ಆದಂಥ ವೇಳೆಯಲ್ಲಿ ಏನು ಮಾಡ್ತಾನೆ ಗೊತ್ತಾ? ಹೋಗಿ ಅವ್ರ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನೀವೆಲ್ಲರೂ ಸದಾ ನನ್ನ ಮುಂಭಾಗದಲ್ಲಿ ಅಡ್ಡು ಬೀಳ್ಬೇಕಂತೆ, ಅಷ್ಟು ಉನ್ನತವಾದಂಥ ಆಶೀರ್ವಾದವನ್ನು ದೇವರು ನನಗೆ ಕೊಡ್ತಾನೆ ಅಂತ. ಅಷ್ಟಕ್ಕೆ ನಿಂತುಕೊಳ್ಳದೆ ಅವರ ಅಣ್ಣ ತಮ್ಮದ್ರ ಮಧ್ಯದಲ್ಲಿ ಹೋಗ್ತಾರೆ. ನೋಡಿ, ಒಂದು ದಿನ ಬರ್ತದೆ, ಆ ದಿನದಲ್ಲಿ ನಾನೇ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತೇನೆ, ನೀವೆಲ್ಲರೂ ಸದಾ ನನ್ನನ್ನು ಬಂದು ಸಾಷ್ಟಾಂಗವರೆಗೆ ನಮಸ್ಕಾರ ಮಾಡಿ ನನ್ನ ಸಿಂಹಾಸನದ ಮುಂಭಾಗದಲ್ಲಿ ನೀವು ಅಡ್ಡು ಬೀಳ್ತೀರಿ ಅಂತ. ಪ್ರೀತಿಯುಳ್ಳ ದೇವಶಂಡ್ರೆ, ಆ ಮಾತುಗಳನ್ನ ಹೇಳಿದ ನಂತರ ಸಡ್ಡನ್ನಾಗಿ ಏನ್ ಪ್ರಾರಂಭವಾಯಿತು ಗೊತ್ತಾ? ಪರಿಶೋಧನೆ ಪ್ರಾರಂಭವಾಯಿತು. ಏನ್ ಪ್ರಾರಂಭವಾಯಿತು? ಪರಿಶೋಧನೆ. ದೇವರು ನನ್ನನ್ನು ಬಲಪಡಿಸಿದ್ದಾರೆ, ದೇವರು ನನ್ನನ್ನು ಅಭಿಷೇಕದಲ್ಲಿಟ್ಟಿದ್ದಾರೆ, ದೇವರು ನನ್ನನ್ನು ಹಾಗೆ ಮಾಡಿದ್ದಾರೆ, ದೇವರು ನನ್ನನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ, ಹೊಗಳಿಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಹೊಗಳಿಕೊಳ್ಳುವುದಾದ್ರೆ ಆತ್ಮಿಕತೆಯಲ್ಲಿ ಎಲ್ಲ ದೇವರಿಗೆ ಮಹಿಮೆ ಅಂತ. ಒಂದು ವೇಳೆ ಹೊಗಳಿಕೊಳ್ಳುತ್ತಾ ಹೋದ್ರೆ ಕಾಲಿಳಿಯೋರು ಜಾಸ್ತಿ ಆಗ್ಬಿಡ್ತಾರೆ. ಹೇಗೆ ಬೆಳೆಸಬೇಕೆಂಬುದಾಗಿ ಪ್ರಯತ್ನಿಸುತ್ತಾರೆ. ಅನೇಕ ವೇಳೆಗಳಲ್ಲಿ ನಾವು ಹೊಗಳಿಕೊಳ್ಳುವಂತ ಹೊಗಳಿಕೆ, ಜನರ ಮುಂದೆ ನಾವು ಮಾಡುವಂತ ಪ್ರಕ್ರಿಯೆಗಳು, ನಮ್ಮ ಜೀವಿತದಲ್ಲಿ ನಡೆಯುವಂತ ಕೆಲವೊಂದು ಆಲೋಚನೆಗಳು, ದೇವರು ನನ್ನನ್ನು ಅದಕ್ಕಾಗಿ ಕರೆದಿದ್ದಾರೆ, ಇದಕ್ಕಾಗಿ ಕರೆದಿದ್ದಾರೆ, ನನಗೆ ಹೀಗೆ ಮಾಡಿದ್ದಾನೆ, ಹಾಗೆ ಮಾಡಿದ್ದಾನೆ ಎಂಬುದಾಗಿ ಹೇಳುವುದಾದರೆ ಅವರೇ ನಿಮ್ಮನ್ನು ಗುಂಡಿ ತೋಡೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೈತಾನ್ ಅವರನ್ನು ಉಪಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ಇವ್ರು ಹೇಳಿದ ಕಾರ್ಯ ಏನಾದರೂ ತಪ್ಪ? ತನ್ನನ್ನು ತಾನೇನಾದರೂ ಹೊಗಳಿಕೊಳ್ತಾ ಇದ್ದಾನ? ಇಲ್ಲ. ದೇವರು ಹೇಳಿದಂತಹ ಸಂಗತಿಗಳು ಅರಗಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಅವರ ಅಣ್ಣ ತಮ್ಮಂದಿರಿಗೆ, ಅವರ ಬಂಧು ವರ್ಗದವರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಏನ್ ಮಾಡಿದ್ರಂತೆ? ಏನ್ ಮಾಡಿದ್ರು? ಮಾರೋದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಗೊತ್ತಾ? ಅಯ್ಯೋ ಪಾಪ, ನನ್ನ ಅಣ್ಣ ತಮ್ಮಂದಿರು ಎಲ್ಲೋ ಕುರಿ ಕಾಯ್ಕೊಂಡು ಕಾಡಿನಲ್ಲಿ ಇದ್ದಾರೆ, ಅವ್ರಿಗೆ ಊಟ ಕೊಟ್ಪ ಅಂತ ನಮ್ಮಪ್ಪ ಹೇಳಿದಾನಂತ ತಲೆ ಮೇಲೆ ಬುತ್ತಿ ಹೊಟ್ಟುಕೊಂಡು ಆ ಯೋಸೇಫ ತನ್ನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಬಂದರೆ ಅವನಿಗಿರುವಂಥ 10 ಜನ ಅಣ್ಣ ತಮ್ಮಂದಿರು ಹೇಳ್ತಾ ಇದ್ದಾರೆ, ಏನು ಗೊತ್ತಾ? ಬಂದ ನೋಡು ಕನಸು ಕಾಣೋಣ, ಬಂದ ನೋಡು ಕನಸು ಕಾಣು. ಇವನಿಗೆ ಅಡ್ಡ ಬೀಳಬೇಕಂತೆ, ಇವನಿಗೆ ನಮಸ್ಕಾರ ಮಾಡಬೇಕಂತೆ, ಇವನು ನಮ್ಮ ಎಲ್ಲರಿಗಿಂತ ದೊಡ್ಡವನಾಗಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾನಂತೆ. ಎಲ್ಲರೂ ಏನು ಯೋಚನೆ ಮಾಡಿದ್ರು ಗೊತ್ತಾ? ಇವನನ್ನೇ ಇಲ್ಲದ ಹಾಗೆ ಮಾಡಿಬಿಟ್ರೆ, ಇವನನ್ನೇ ಸಾಯಿಸಿಬಿಟ್ರೆ, ಇವನನ್ನೇ ಗುಂಡಿನಲ್ಲಿ ಹಾಕಿ ಮುಚ್ಚಿಬಿಟ್ರೆ, ಇನ್ನು ಯಾರ ಬಳಿನಲ್ಲಿ ಹೋಗಿ ಇವನು ನಮ್ಮ ವಿಷಯದಲ್ಲಿ
ಕೀಳಾಗಿ ಮಾತನಾಡುತ್ತಾನೆ. ಮಾತಾಡಿದ್ರಾ ಇಲ್ವಾ? ಎಲ್ಲಿ ಮಾತಾಡಿದ್ರು? ಆದಿಕಾಂಡ 37ನೇ ಅಧ್ಯಾಯದ 19ನೇ ವಚನ. ಆದಿಕಾಂಡ 37ನೇ ಅಧ್ಯಾಯದ 19ನೇ ವಚನ. ಥ್ಯಾಂಕ್ ಯು ಜೀಸಸ್. ಅವರು ಒಬ್ಬರಿಗೊಬ್ಬರು ಅಗೋ ಆ ಕನಸಿನವನು ಬರುತ್ತಾನೆ, ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನ ಕೊಂದು ಈ ಗುಂಡಿಯಲ್ಲಿ ಮಾತಾಡಿಕೊಂಡ್ರಂತೆ. ಅರ್ಥ ಆಗ್ತಾ ಇದೆ ಯಶನಕ್ಕೆ? ನಿಮ್ಮ ಆಡಂಬರ, ನಿಮಗೆ ಕೊಡಲ್ಪಡಂಥ ಯಾವುದೇ ವಿಧವಾದಂಥ ಬಲ, ಆಶ್ರಯ, ವೈಯಕ್ತಿಕವಾಗಿ ನಿಮಗೆ ಕೊಡಲ್ಪಡಂಥ ದೇವರ ಅನುಗ್ರಹಗಳ ವಿಷಯದಲ್ಲಿ ಯಾರ ಹತ್ರನೂ ಮಾತಾಡೋಕೆ ಹೋಗಬೇಡಿ. ಹಲ್ಲೆಲೂಯಾ. ಯಾರ ಹತ್ರನೂ ಮಾತಾಡೋಕೆ ಹೋಗ್ಬೇಡ್ರಿ. ತಕ್ಷಣವೇ ಅವರಲ್ಲಿ ಯೋಚನೆ ಬರ್ತಾ ಇರೋದೇನು ಗೊತ್ತಾ? ಇವನ ಗುಂಡಿಯಲ್ಲಿ ಬಿಸಾಕ್ ಬಿಡೋಣ, ಸಾಯಿಸಿ. ಯಾವುದೋ ಕಾಡು ಮೃಗ ಬಂದುಬಿಟ್ಟು ಇವನ ಹರಿದಾಕಿದೆ ಎಂಬುದಾಗಿ ಅಪ್ಪನಿಗೆ ಬಟ್ಟೆ ಕೊಟ್ಬಿಡೋಣ ಎಂಬುದಾಗಿ ಯೋಚನೆ ಮಾಡಿದ್ರು. ಆದರೆ ಅವರ ಅಣ್ಣ ರೂಬೆನ್ ಹೃದಯದಲ್ಲಿ ದೇವರ ಆಲೋಚನೆ ಕೊಟ್ಟರು. ಏನು ಗೊತ್ತಾ? ಅವನು ಸಾಯಿಸಿದರೆ ನನಗೇನು ಲಾಭ ಬರುತ್ತೆ, ನಮಗೇನು ಲಾಭ ಬರುತ್ತೆ? ಆ ಮಾರ್ಗದಲ್ಲಿ ಐಗುಪ್ತಿಯನ್ನು ಹೋಗ್ತಿರ್ತಾನೆ. ಪೋಟಿಫೋರನು ಅವನಿಗೆ 20 ಬೆಳ್ಳಿ ನಾಣ್ಯಕ್ಕೆ ಮಾರಿಬಿಡೋಣ ಎಂಬುದಾಗಿ ಮಾರಿಬಿಟ್ರು. ಮಾರಿಬಿಟ್ಟ ನಂತರ ದಾಸೋಹಕ್ಕೆ ಹೋದನು. ದಾಸೋಹಕ್ಕೆ ಹೋದಂಥ ಸಂದರ್ಭದಲ್ಲಿ ಶೋಧನೆ ಮೇಲೆ ಶೋಧನೆಗಳು ಅವನ ಜೀವಿತದಲ್ಲಿ ಬಂದವು. ಶೋಧನೆ ಮೇಲೆ ಶೋಧನೆಗಳು ಅವನ ಜೀವಿತದಲ್ಲಿ ಬಂದವು. ಆದರೆ ದೇವರ ವಿಷಯದಲ್ಲಿ ಆತನು ಎಂದೂ ಪಾಪ ಮಾಡಲಿಲ್ಲ. ದೇವರನ್ನ ಯಾವತ್ತೂ ಸದಾ ವಿರೋಧ ಮಾಡಿಕೊಳ್ಳಲಿಲ್ಲ. ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಏನು ಗೊತ್ತಾ? ಒಂದಲ್ಲ ಒಂದು ದಿನ ದೇವರು ನನ್ನ ಬದುಕಿನಲ್ಲಿ ನನ್ನನ್ನು ಉನ್ನತ ಸ್ಥಿತಿಗೆ ತರ್ತಾನೆ. ಎಲ್ಲರೂ ಸದಾ ನನ್ನನ್ನು ಅಡ್ಡ ಬೀಳುವ ಹಾಗೆ ಮಾಡ್ತಾನೆ. ಒಂದಲ್ಲ ಒಂದು ದಿನ ನನ್ನನ್ನು ಉನ್ನತವಾದಂಥ ಕೃಪೆಯಿಂದ ನನ್ನನ್ನು ಆವರಿಸುತ್ತಾನೆ. ನನ್ನ ಜೀವಿತದಲ್ಲಿ ಎಂಥ ಶೋಧನೆ, ಹೋರಾಟಗಳು ಏನೇ ಬಂದರೂ ಸದಾ ಅವು ನನ್ನನ್ನು ಜಯಿಸಕ್ಕಾಗಲ್ಲ ಎಂಬುದಾಗಿ ನಿರ್ಣಯ ಮಾಡಿಕೊಂಡು ದೇವರನ್ನೇ ಆಶ್ರಯ ಮಾಡಿಕೊಂಡನು. ಬೈಬಲ್ ನೋಡುತ್ತೇವೆ ಪರಿಪೂರ್ಣವಾಗಿ ಎಷ್ಟು ಹೋರಾಟಗಳು ಅವನ ಜೀವಿತದಲ್ಲಿ. ದನಾಕ್ಕೆ ಸ್ತೋತ್ರವಾಗಲಿ. ಆದರೆ ಪ್ರೀತಿಯುಳ್ಳ ದೇವಶನ್ರೆ, ಅವೆಲ್ಲವುಗಳಲ್ಲಿ ದೇವರು ಜಯವನ್ನು ಕೊಟ್ಟನು. ಯಾರಿಗೆ? ಯೋಸೇಫನಿಗೆ. ಕೀರ್ತನೆ ಗ್ರಂಥ 105ನೇ ಅಧ್ಯಾಯದ 15ನೇ ವಚನದಲ್ಲಿ ಆತನ ಕುರಿತು ಬರೆಯಲ್ಪಟ್ಟಿದೆ. ದನಾಕ್ಕೆ ಸ್ತೋತ್ರವಾಗಲಿ. ಹೇಗೆ ಯೋಸೇಫನು ದೃಢವಾಗಿ ನಿಂತುಕೊಂಡನು, ದೇವರನ್ನು ಆಶ್ರಯ ಮಾಡಿಕೊಂಡನು ಎಂಬುದಾಗಿ 5-6ನೇ ವಚನ, 15-16ನೇ ವಚನ ಓದೋ. ದನಾಕ್ಕೆ ಸ್ತೋತ್ರವಾಗಿ. ಕೀರ್ತನೆ 105ನೇ ಅಧ್ಯಾಯ 15-16ನೇ ವಚನ ಓದಿಕೊಳ್ಳುವಂತರಾಗ. ನಾನು ಅಭಿಷೇಕಿಸಿದವರನ್ನು ಯಾರು ಮುಟ್ಟಬಾರದು. ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಎಂದು ಹೇಳಿದನು. ಅನಂತರ ಆತನು ದೇಶದಲ್ಲಿ ಕ್ಷಾಮವನ್ನು ಬರಮಾಡಿ ಆಹಾರವೆಂಬ ಉರುಗೋಲನ್ನು ಮುರಿದು ಬಿಟ್ಟನು. ಆತನು ಅವರ ಮುಂದಾಗಿ ಒಬ್ಬನನ್ನು ಕಳುಹಿಸಿದನು. ದಾಸತ್ವಕ್ಕೆ ಮಾರಲ್ಪಟ್ಟ ಯೋಸೇಫನೇ ಅವನು. ಅವನ ಕಾಲುಗಳು ಕೊಳದಲ್ಲಿ ನೊಂದವು. ನೋಡಿ, ಅವನ ಕಾಲುಗಳು ಕೊಳದಲ್ಲಿ ನೊಂದವು. ಕಬ್ಬಿಣದ ಬೇಡಿಗಳಿಂದ ಅವನು ಬಂಧಿತನಾದನು. ಅವನು ಸರಮರಿಯಲ್ಲಿ ಬಂಧಿತನಾದನು. ಅವನು ತನ್ನ ಮಾತು ನೆರವೇರುವ ತನಕ ಅಂದ್ರೆ ದೇವರು ಆತನಿಗೆ ಕೊಡಲ್ಪಟ್ಟಂತ ವಾಗ್ದಾನ, ದೇವರು ಆತನಿಗೆ ಕೊಡಲ್ಪಟ್ಟಂತ ಪ್ರವಾದನೆ, ದೇವರು ಆತನಿಗೆ ಕನಸಿನಲ್ಲಿ ದರ್ಶನ ಕೊಟ್ಟಂತ ದರ್ಶನ ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಯಾವುದರಿಂದ ಶೋಧಿತನಾದನು? ಯಾರು ಕೊಟ್ಟಿದ್ರು ಆ ವಾಕ್ಯ ಯಾರು? ಯೋಸೇಫನಿಗೆ ಯಾರು ವಾಗ್ದಾನ ಕೊಟ್ಟಿದ್ದನು? ಯಾರು ಮಾತು ಕೊಟ್ಟಿದ್ದನು? ಇವತ್ತು ಸಹ ದೇವರ ಶಬ್ದವನ್ನು ಕೇಳುತ್ತಿರುವಂತ ನೀನು ಇವತ್ತು ನೀನು ಅಲಕ್ಷ್ಯವಾಗಿದ್ದಿ. ಯೇಸುವಿನ ನಾಮದಲ್ಲಿ ನಿನ್ನನ್ನು ರಿಮೈಂಡ್ ಮಾಡ್ತೇನೆ. ನಿನ್ನ ಮೈಂಡನ್ನು ರಿಫ್ರೆಶ್ ಮಾಡ್ಕೋ. ಯೇಸುವಿನ ನಾಮದಲ್ಲಿ
ನಿನ್ನನ್ನು ದೇವರು ಕರೆಯಲ್ಪಟ್ಟಂಥ ಆ ಸಂದರ್ಭದಲ್ಲಿ ಯಾವುದಕ್ಕಾಗಿ ಕರೆದನೋ, ಯಾವ ಉದ್ದೇಶಕ್ಕಾಗಿ ಕರೆದನೋ, ಯಾವ ಪರಿಸ್ಥಿತಿನಲ್ಲಿ ಕರೆದನೋ, ಯಾವ ವಿಧವಾದ ಸ್ಥಿತಿಗತಿಗಳು ನಿನ್ನ ಬದುಕಿನಲ್ಲಿದ್ದವೋ, ಆ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಿದನೋ ನಿನಗೆ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ? ಮರ್ತು ಹೋಗಿದೆಯಾ? ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ನಾಮದಲ್ಲಿ ನೀವು ಇಷ್ಟು ನೆಗ್ಲೆಕ್ಟ್ ಆಗಿ ಇರುವುದಾದರೆ, ದೇವರನ್ನಾಗಲಿ, ದೇವರ ಆಶೀರ್ವಾದವನ್ನಾಗಲಿ, ದೇವರ ಮಹಿಮೆಯನ್ನಾಗಲಿ ನಿಮ್ಮ ಜೀವಿತದಲ್ಲಿ ಅನುಭವಿಸುವುದಕ್ಕೆ ಸಾಧ್ಯನೇ ಇಲ್ಲ. ಯೇಸುವಿನ ನಾಮದಲ್ಲಿ ಯೋಸೇಫ್, ಅವನು ಕಾಲುಗಳು ಕೊಳದಲ್ಲಿ ನೆನೆಯಲ್ಪಟ್ಟವು, ಕೊಳದಲ್ಲಿ ಹಾಕಲ್ಪಟ್ಟಿದ್ದು, ಅವನು ಬೇಡಿಗಳಿಂದ ಬಂಧಿಸಲ್ಪಟ್ಟನು. ಪಾಪ ಮಾಡುವುದಕ್ಕೆ ಅವಕಾಶ ಇರುವುದಾದರೂ, ಪಾಪಕ್ಕೆ ಸಮೀಪವಾಗಿ ಜೀವಿಸ್ತಾ ಇರುವುದಾದರೂ, ಪಾಪ ನನ್ನ ದೇವರ ವಿರುದ್ಧವಾಗಿ ಮಾಡಬಾರದು ಎಂಬುದಾಗಿ ನಿರ್ಣಯವನ್ನು ತೆಗೆದುಕೊಂಡನು. ಯೇಸುವಿನ ನಾಮದಲ್ಲಿ ದೇವರ ಸಮ್ಮುಖದಲ್ಲಿ ಅಣ್ಣ ತಮ್ಮಂದಿರು, ತಂದೆ ತಾಯಿ ಇರುವಂತಹ ಸಂದರ್ಭದಲ್ಲಿ ಅವನನ್ನು ಮಾರಿಬಿಡ್ತಾರೆ. ಆದರೆ ಅವನಲ್ಲಿರುವಂಥ ನಂಬಿಕೆ ಎಷ್ಟು ದೊಡ್ಡದು ಗೊತ್ತಾ? ಯಾರ ಮನೆಯಲ್ಲಿ ಹೋದ್ರು, ಸೆರೆ ಮನೆಯಲ್ಲಿ ಹೋದ್ರು, ಐಗುಪ್ತ ದೇಶದಲ್ಲಿ ಹೋದ್ರು, ಅವನೇ ಯಜಮಾನ. ನಿಮಗೆ ಗೊತ್ತಾ? ಪೋಟಿಫರನು ಏನಂತ ಅಧಿಕಾರ ಕೊಡ್ತಾನೆ? ಪೋಟಿಫರನು ಏನಂತ ಅಧಿಕಾರ ಕೊಡ್ತಾನೆ ಗೊತ್ತಾ? ಈ ಮನೆಯಲ್ಲೆಲ್ಲ ನನ್ನ ನಂತರ ನೀನೇ ಯಜಮಾನ, ಎಲ್ಲವನ್ನ ನೀನೇ ನೋಡಿಕೊಳ್ಳಬೇಕು. ಐಗುಪ್ತ ರಾಜನೇನು ಹೇಳ್ತಾನೆ? ಫರೋಹ ರಾಜನು, ನನ್ನ ನಂತರ ನೀನೇ ರಾಜ. ಯಾಕೆ ಗೊತ್ತಾ? ದೇವರು ಯಾರನ್ನ ಉನ್ನತ ಸ್ಥಿತಿಗೆ ತರ್ತಾನೆ ಗೊತ್ತಾ? ಯಾರು ಆತನ ಮಾತನ್ನ ಕೇಳಿ ಅದರ ಪ್ರಕಾರ ಕೈಗೊಂಡು ನಡೀತಾರೋ ಅವರನ್ನೇ ಉನ್ನತಿಗೆ ತರ್ತಾರೆ. ಅಬ್ರಾಹಮನು ಯಾರ ಮಾತನ್ನು ಕೇಳಿದನು? ಗಟ್ಟಿಯಾಗಿ ಹೇಳ್ರಿ. ಯೋಸೇಫನು ಯಾವುದರಿಂದ ಪರಿಶೋಧಿತನಾದನು? ದೇವರ ವಾಕ್ಯದಿಂದ ಪರಿಶೋಧಿತನಾದನು. ಆ ವಾಕ್ಯ ಯಾರಪ್ಪ? ಏಸಪ್ಪ. ಆ ವಾಕ್ಯ ಯಾರಪ್ಪ? ಏಸಪ್ಪ. ಇವತ್ತು ನಾವು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತೇವೆ, ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ತೇವೆ, ದಿನ ಗಂಟೆಯಲ್ಲಿ ನಾವು ಎಷ್ಟು ಪ್ರಯಾಸ ಪಡ್ತೇವೆ. ಬಹಳ ಒಳ್ಳೆಯ ಸಂಗತಿ. ಆದರೆ ದೇವರು ನಿನ್ನನ್ನು ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾನೋ ಆ ಉದ್ದೇಶಗಳು ನಿನ್ನ ಬದುಕಿನಲ್ಲಿ ನೆರವೇರುವ ತನಕ, ದೇವರು ನಿನಗೆ ಯಾವ ವಾಗ್ದಾನ ಕೊಟ್ಟಿದ್ದಾನೋ ಆ ವಾಗ್ದಾನ ನೆರವೇರುವ ತನಕ, ದೇವರು ಯಾವುದಕ್ಕಾಗಿ ನಿನ್ನನ್ನು ಆರಿಸಿಕೊಂಡಿದ್ದಾನೋ ಆ ಸಂಗತಿಗಳು ನೆರವೇರುವ ತನಕ, ಯೇಸುವಿನ ನಾಮದಲ್ಲಿ ಕಷ್ಟಗಳು ಬರ್ತದೆ, ಅವಮಾನಗಳು ಬರ್ತದೆ, ಹೋರಾಟಗಳು ಬರ್ತದೆ, ಕಣ್ಣೀರು ಬರ್ತದೆ, ಜನರು ತಿರಸ್ಕಾರ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ಅವಮಾನಿಸುತ್ತಾರೆ, ಕೀಳಾಗಿ ನೋಡ್ತಾರೆ, ಅನೇಕ ವಿಧವಾದ ಸಂಕಷ್ಟಗಳು ಬೆಂಬೆಟ್ಟಿಕೊಂಡು ಬರುತ್ತದೆ. ಆದರೆ ಅವು ಎಲ್ಲವುಗಳಲ್ಲಿ ಜಯಿಸಿದವನೇ ನಿಜವಾದಂಥ ದೇವರ ಮೇಲೆ ನಂಬಿಕೆಡುವಂಥ ನಂಬಿಗಸ್ತನಾಗಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಆ ನಂಬಿಗಸ್ತರಿಗೆ ಯಾರ ಭಯನೂ ಇರಲ್ಲ ರೀ. ಸಮಸ್ಯೆಗಳು ಬರುತ್ತೆ, ಹೋಗುತ್ತೆ. ಮಳೆ ಬಂದ್ರೇನು, ಇಬ್ಬನಿ ಬಂದ್ರೇನು, ಬರ್ದಿದ್ರೇನು, ಆಲ್ರೆಡಿ ನಾನು ದೇವರೊಟ್ಟಿಗೆ ನಾಟಲ್ಪಟ್ಟಿದ್ದೇನೆ. ದೇವರೊಟ್ಟಿಗೆ ನಾನು ನಾಟಲ್ಪಟ್ಟಿದ್ದೇನೆ. ನನ್ನ ಬೇರೆಯವ್ರು ಕಟ್ಕೊಂಡು ನಾನೇನು ಮಾಡಲಿ? ಯಾರ ಆಶ್ರಯ ತೆಗೆದುಕೊಂಡು ನಾನೇನು ಮಾಡಲಿ? ಯಾರೂ ಸಹಾಯ ಮಾಡೋದಕ್ಕೆ ಶಕ್ತರಲ್ಲ ಅಂತ ದೇವರು ಹೇಳ್ತಾನೆ. ಇದೇ ಅಧ್ಯಾಯ 17ನೇ ಅಧ್ಯಾಯದಲ್ಲಿ ಮನುಷ್ಯ ಮಾತ್ರದಲ್ಲಿ ಭರವಸೆ ಇಡುವನು ಶಾಪಗ್ರಸ್ತನು, ಅವನು ಮುಳ್ಳಿಗೆ ಸಮಾನನಾಗಿದ್ದಾನೆ. ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ನಾನು ಯಾರ ಆಶ್ರಯನೂ ಬಯಸಲ್ಲ, ನನಗೆ ಅದರ ಅವಶ್ಯಕತೆನೂ ಇಲ್ಲ. ಯಾರ ಮುಂದೆ ನಿಂತುಕೊಂಡು ಕೈಯನ್ನು ಚಾಚಲ್ಲ, ಯಾರ ಮುಂದೆ ನಿಂತುಕೊಂಡು ನನಗೆ ಕೊಡಿ ಅಂತ ಕೇಳಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂತ ಹೇಳಿದರೆ, ನಾನು ನನ್ನ ಹೆಂಡತಿ ಒಂದು ದಿನ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಇಷ್ಟು ಕಷ್ಟಪಟ್ಟಿದ್ದೀವಿ. 3 ವರ್ಷಗಳ ಕಾಲ ಹತ್ತಿರ ನಮಗೆ ಬಂದಂಥ ಆ ಕಷ್ಟಗಳನ್ನು ನೋಡುವಂಥ ಸಂದರ್ಭದಲ್ಲಿ ಇಂಥ ನೋವು, ಇಂಥ ಶೋಧನೆ, ಇಂಥ ಪರಿಶೋಧನೆ ನಮ್ಮ ಲೈಫಲ್ಲೇ ನಾವು ಯಾವತ್ತು ನೋಡಿದವರೇ ಅಲ್ಲ. ನೆನೆಸ್ಕೊಳ್ರಿ, ಎಷ್ಟು ಘನಘೋರವಾದಂಥ ಕಷ್ಟ ಪರಿಶೋಧನೆ ಬಂದಿರಬಹುದು. ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಯೇಸು ಸ್ವಾಮಿನ
ದೇವರೇ, ನಿನ್ನನ್ನು ಆರಾಧಿಸ್ತಾ ಇದ್ದೇನೆ, ನಿನ್ನ ವಾಕ್ಯವನ್ನು ಓದುತ್ತಾ ಇದ್ದೇನೆ, ನಿನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಿನ್ನ ಸನ್ನಿಧಿ ಸೇವೆಯಲ್ಲಿ ದೇವರ ಕರ್ತನೆ ನಾನು ನಿಂತುಕೊಂಡಿದ್ದೇನೆ. ಸ್ವಾಮಿ, ಇಂಥ ಶೋಧನೆ, ಇಂಥ ಕಷ್ಟ ನನ್ನ ಲೈಫಲ್ಲಿ ಬರ್ತಾ ಇದೆಯಲ್ಲ, ನೀನು ಇವತ್ತು ನನ್ನ ಜೊತೆಲಿ ಮಾತನಾಡಬೇಕು. ನನ್ನ ಹತ್ರ ಒಂದು ಚಿಕ್ಕ ಒಡಂಬಡಿಕೆ ಇದೆ. ನನ್ನ ಹೆಂಡತಿ ಪಕ್ಕದಲ್ಲೇ ಕೂತುಕೊಂಡಿದ್ದಾಳೆ. ನನಗೆ ಒಳಗಡೆ ಬೆಂಕಿ ಹತ್ತಿ ಉರಿತಾ ಇದೆ. ಬೇಡವೇ ಬೇಡ ಈ ದೇವರ ಸವಾಸ, ಬೇಡವೇ ಬೇಡ ಈ ದೇವರ ಕಾರ್ಯ. ಎಲ್ಲಾದರೂ ಹೋಗಿ ಈ ಲೋಕ ರೀತಿಯಲ್ಲಿ ಬದುಕೋಣ ಎಂಬುದಾಗಿ ಬಸ್ ಹತ್ತಿ ಬರುವಂಥ ಸಂದರ್ಭ ದೇವರ ಹತ್ರ ಕೇಳಿದ, ದೇವರೇ ಕರ್ತನೆ, ಇವತ್ತು ನೀನು ನನ್ನ ಹತ್ರ ಮಾತಾಡಬೇಕು, ನನ್ನ ಹತ್ರ ಮಾತಾಡಬೇಕು. ಮಾತಾಡದಿದ್ರೆ ಈ ಬೈಬಲನ್ನು ಬಿಸಾಕ್ಬಿಡ್ತೇನೆ. ದಿನಕ್ಕೆ ಸ್ತೋತ್ರವಾಗಲಿ. ತಕ್ಷಣವೇ ಬೈಬಲ್ ಓಪನ್ ಮಾಡಿದರೆ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನ ಹೀಗೆ ನನ್ನ ಕಣ್ಣದಲ್ಲಿ ಕಾಣಿಸ್ತಿತ್ತು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ ಎಂಬುದಾಗಿ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ ಎಂಬುದಾಗಿ. ಒಂದು ನಿಮಿಷದ ಹಿಂದೆನೇ ಹೇಳಿದೆ, ನಾನು ಯಾರ ಆಶ್ರಯನೂ ಬಯಸಲ್ಲ, ಯಾರ ಬಳಿನಲ್ಲಿ ಕೈ ಚಾಚಲ್ಲ, ಯಾರ ಬಳಿನಲ್ಲಿ ಕೈ ಕಟ್ಟಿಕೊಂಡು ನಿಂತ್ಕೊಳ್ಳಲ್ಲ, ಯಾರ ಬಳಿನಲ್ಲೂ ಸದಾ ನನಗೆ ಹೆಲ್ಪ್ ಮಾಡಿ ಎಂಬುದಾಗಿ, ನನಗೆ ನಿನ್ನಿಂದ ಸಹಾಯ ಆಗಬೇಕೆಂಬುದಾಗಿ ನಾನು ಯಾವತ್ತೂ ಕೇಳಲ್ಲ. ಕಾರಣ ಒಂದೇ, ಏನಕ್ಕೆ ಗೊತ್ತಾ? ಆಲ್ರೆಡಿ ದೇವರು ನನಗೆ ಪ್ರಾಮಿಸ್ ಮಾಡಿದ್ದಾನೆ, ನನ್ನ ದೇವರು ನನ್ನನ್ನು, ನನ್ನ ಹೆಂಡತಿ ಮಕ್ಕಳನ್ನು ಅನಾಥರನ್ನಾಗಿ ಬಿಡೋದಿಲ್ಲ ಎಂಬುದಾಗಿ. ನಮ್ಮ ಜೀವಂತ ಸಾಕ್ಷಿಯನ್ನು ನೀವು ಅನೇಕ ಸಾರಿ ಕೇಳ್ತಾ ಇದ್ದೀರಿ, ಕೇಳುತ್ತಲೇ ಇದ್ದೀರಿ. ಇವತ್ತು ನಿಮಗೆ ನಾನು ಹೇಳ್ತಾ ಇದ್ದೇನೆ ಪ್ರೀತಿಪೂರ್ವಕವಾಗಿ, ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮಗೆ ಯಾರು ಸಹಾಯ ಮಾಡೋದಕ್ಕೆ ಶಕ್ತರಲ್ಲವೇ ಅಲ್ಲ. ನಾವು ಯಾರನ್ನು ಆಶ್ರಯ ಮಾಡಿಕೊಳ್ಳಬೇಕು ಗೊತ್ತಾ? ನನ್ನ ಸೃಷ್ಟಿಕರ್ತನನ್ನು ಆಶ್ರಯ ಮಾಡಿಕೊಳ್ಳಬೇಕು. ಒಂದು ವೇಳೆ ಮನುಷ್ಯರ ಹಿಂದೆ ನೀನು ಹೋಗುವುದಾದರೆ ಒಂದಲ್ಲ ಒಂದು ದಿನ ಅವರು ಚುಚ್ಚುತ್ತಾರೆ, ಮಾಡಿದ್ದನ್ನು ತಿರುಗಿ ಹೇಳ್ತಾರೆ, ಕೊಟ್ಟಿದ್ದನ್ನು ಲೀಸ್ಟ್ ಹೇಳ್ತಾರೆ. ಹುಟ್ಟಿದಂದಿನಿಂದ ದೇವರು ನಿನಗೆ ಮಾಡುತ್ತಲೇ ಇದ್ದಾನೆ, ಇನ್ನು ಮಾಡುತ್ತಾನೆ. ತನ್ನ ಬರೋಣದ ತನಕ ನಿನ್ನನ್ನು ಎದೆಬಕ್ಕೆ ಅಪ್ಪಿಕೊಂಡು ನಿನ್ನನ್ನು ಆಧರಿಸುತ್ತಾನೆ. ಯಾಕೆಂದರೆ ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿನ್ನ ಜೊತೆಯಲ್ಲಿ ಇರುವ ಇಮ್ಮಾನುವೇಲನಾಗಿರುವ ದೇವರಾಗಿದ್ದೇನೆ. ಇವತ್ತು ಎಷ್ಟು ಜನಕ್ಕೆ ನಂಬಿಕೆ ಬರ್ತಾ ಇದೆ? ಎಷ್ಟು ಜನಕ್ಕೆ ನಂಬಿಕೆ ಬರ್ತಾ ಇದೆ? ಏನು ನಂಬಿಕೆ ಬರ್ತಾ ಇದೆ? ಏನು ನಂಬಿಕೆ ಬರ್ತಾ ಇದೆ? ನನಗೆ ಯಾರೂ ಬೇಕಾಗಿಲ್ಲ, ನನಗೆ ಯಾರೂ ಬೇಕಾಗಿಲ್ಲ, ನನಗೆ ದೇವರೇ ಸಾಕು, ದೇವರೇ ಸಾಕು. ಕಿರ್ಚೋರು ಕಿರಿಸ್ಕೊಳ್ಳಿ, ಹೋರಾಟ ಮಾಡೋರು ಹೋರಾಟ ಮಾಡ್ಕೊಳ್ರಿ, ಅವಮಾನಿಸೋರು ಅವಮಾನಿಸ್ರಿ, ಕೀಳಾಗಿ ನೋಡೋರು ಕೀಳಾಗಿ ನೋಡ್ರಿ, ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ರಿ. ಯೋಸೇಫನು ತನ್ನ ದೇವರು ಕೊಟ್ಟಂತ ವಾಕ್ಯದಿಂದ ಶೋಧಿತನಾದನು. ಆ ವಾಕ್ಯ ಎಂದು ಸುಳ್ಳಾಗೋದಿಲ್ಲ ಎಂಬುದಾಗಿ ನಂಬಿದನು. ಆ ವಾಕ್ಯದ ನೆರಳಿನಲ್ಲಿ ತನ್ನ ಜೀವಿತವನ್ನು ಕಟ್ಟಿಕೊಂಡನು. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು, ಅವನನ್ನು ಸಿಂಹಾಸನದ ಮೇಲೆ ಕುಳ್ಳರಿಸಿದನು. ಸಿಂಹಾಸನದ ಮೇಲೆ ಕುಳ್ಳರಿಸಿದನು. ಎಲ್ಲರೂ ಮೇಲಕ್ಕೆ ಇದನ್ನೆತ್ತುಕೊಳ್ಳೋಣ, ಎಲ್ಲರೂ ಮೇಲಕ್ಕೆ ಇದನ್ನೆತ್ತುಕೊಳ್ಳೋಣ. ಇವತ್ತು ನಂಬಿ 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 ಹಾಳಾಗಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಕೀಳಾಗಿ ಅವರ ಮಾತುಗಳಿಗೆ ನೀನು ಬಲಿಯಾಗಿ ಚುಚ್ಚು ಮಾತುಗಳಿಂದ ಕಣ್ಣೀರಿಟ್ಟು ಇವತ್ತು ನಾನು ನಂಬಿ ಹಾಳಾದೆ ಎಂಬುದಾಗಿ ಅನೇಕರು ಮನುಷ್ಯರ ವಿಷಯದಲ್ಲಿ ಮಾತನಾಡ್ತಿರುವುದಾದರೆ ಇವತ್ತಿನಿಂದ ಹೇಳು, ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ಹೆಣ್ಣ ಮೇಲೆ ನನ್ನ ಭರವಸೆ ನನ್ನ ಕ್ರಿಸ್ತನೇ, ನನ್ನ ಭರವಸೆ ಯೆಹೋವನೇ, ನನ್ನ ಭರವಸೆ ನನ್ನ ಸೃಷ್ಟಿಕರ್ತನಾಗಿರುವಂಥ ದೇವರೇ. ನಾನು ಆತನನ್ನೇ ನಂಬುತ್ತೇನೆ, ಆತನನ್ನ ಮೇಲೆ ನಾನು ಭರವಸೆ ಇಡುತ್ತೇನೆ, ಆತನನ್ನೇ ಆಶ್ರಯಿಸಿಕೊಳ್ಳುತ್ತೇನೆ. ಅದ್ಭುತಗಳಿಗಾಗಿ, ವಿಸ್ಮಯಕಾರಿ ಸಂಗತಿಗಳಿಗಾಗಿ ಎದುರು ನೋಡುವಂಥ ದೇವರ ಮಕ್ಕಳೇ, ಅದ್ಭುತಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಅದ್ಭುತ ನಿಮ್ಮ ಬಳಿನಲ್ಲಿ ಬರ್ತದೆ ದೇವರ ಮೇಲೆ ನೀವು ನಂಬಿಕೆ ಇಡುವುದಾದರೆ. ಅದ್ಭುತಗಳು ಹುಡುಕಿಕೊಂಡು ಬರ್ತದೆ ದೇವರ ಮೇಲೆ ನೀವು ಭರವಸೆ ಇಡುವುದಾದರೆ. ಅದ್ಭುತಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ದೇವರ ಮೇಲೆ ನೀವು ಆಶ್ರಯ ಮಾಡಿಕೊಳ್ಳುವುದಾದರೆ, ದೇವರನ್ನು ಆಶ್ರಯ ಮಾಡಿಕೊಳ್ಳುವುದಾದರೆ. ದೇವನಾಮಕ್ಕೆ ಸ್ತೋತ್ರ. ಆದರೆ ಒಂದು, ಪ್ರತಿಯೊಬ್ಬರು ಪರಿಶೋಧಿಸಲ್ಪಡಲೇಬೇಕು. ನಿಜವಾದ ಕ್ರೈಸ್ತತ್ವ ರೋಲ್ಡ್ ಗೋಲ್ಡ್ ಅಲ್ಲ. ನಿಜವಾದಂಥ ಕ್ರೈಸ್ತತ್ವ ರೋಲ್ಡ್ ಗೋಲ್ಡ್ ಅಲ್ಲ. ನಿಜವಾದಂಥ ಕ್ರೈಸ್ತತ್ವ ಅದು 24 ಕ್ಯಾರೆಟ್ ಗೋಲ್ಡ್.
24 ಕ್ಯಾರೆಟ್ ಗೋಲ್ಡ್. ಒಂದು ವೇಳೆ ರೋಲ್ಡ್ ಗೋಲ್ಡ್ ಮೇಲೆ ಆಸಿಡ್ ಅನ್ನ ಸುರಿದ್ರೆ ಅದರ ಮೇಲೆ ಕಪ್ಪು ಕಪ್ಪು ಕಲೆಗಳು ಬಂದು ಅದು ಸುಟ್ಟು ಹೋಗುತ್ತದೆ. ಮಾರ್ವಾಡಿ ಸೇಟು ಅಂಗಡಿಗೆ ಹೋಗುವಾಗ ಅವನು ಮೊದಲು ಚೆಕ್ ಮಾಡೋದು ಆಸಿಡ್ ಹಾಕಿನ ಇದು ಒಳ್ಳೆ ಬಂಗಾರನ, ಇದು ಕಪ್ಪು ಬಂಗಾರನ, ಇದು ರೋಲ್ಡ್ ಗೋಲ್ಡ ಅಂತ. ಆ ಆಸಿಡ್ ಅನ್ನು ಅದರ ಮೇಲೆ ಸುರಿದು ಕೆಳಗಡೆ ಉಜ್ಜುತ್ತಾ ಇರ್ತಾನೆ. ಉಜ್ಜುತ್ತಿರುವಂತಹ ಸಂದರ್ಭದಲ್ಲಿ ಆ ಉಜ್ಜುತ್ತಾ ಆ ಪೌಡ್ರ್ ಇದೆಯಲ್ಲ, ಮಿನ 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 ಅಂತ ತೇಜೋಮಯದ ರೀತಿಯಲ್ಲಿ ಹೊಳಪು ಬರ್ತಾ ಇರ್ತದೆ. ನೀವು ಗೋಲ್ಡ್ ಮೇಲೆ ಎಷ್ಟೇ ಆಸಿಡ್ ಸುರಿದ್ರೂ ಗೋಲ್ಡ್ ಏನಾಗಲ್ಲ, ಆಸಿಡ್ಡೇ ಕರಗಿ ಹೋಗುತ್ತೆ. ನಿಮಗೆ ತಿಳಿದಿರಲಿ ಮಾತು. ಕ್ರೈಸ್ತತ್ವ 24 ಕ್ಯಾರೆಟ್ ಗೋಲ್ಡ್ ಇದ್ದ ಹಾಗೆ. ಅದರ ಮೇಲೆ ಎಂಥ ಆಸಿಡ್ ಬಿದಿರಿಸದ ಅದೇ ಲಯವಾಗಬೇಕು ವಿನಃ ಗೋಲ್ಡ್ ಮಾತ್ರ ಪರ್ಫೆಕ್ಟ್ ಆಗಿರಬೇಕು. ದೇವರ ವಾಗ್ದಾನ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ಭರವಸೆ ಇಡೋದಂದ್ರೆ ಏನು ಗೊತ್ತಾ? ಏನಿದ್ದರೂ ಏನು ಇಲ್ಲದಿದ್ದರೂ, ಏನು ಕೊಟ್ಟರು ಏನು ಕೊಡದೇ ಹೋದರೂ, ಆರೋಗ್ಯ ಇದ್ರೂ ಆರೋಗ್ಯ ಇಲ್ಲದಿದ್ದರೂ, ಕೊರತೆ ಇದ್ರೂ ಕೊರತೆ ಇಲ್ಲದಿದ್ದರೂ, ಐಶ್ವರ್ಯ ಇದ್ರೂ ಐಶ್ವರ್ಯ ಇಲ್ಲದಿದ್ದರೂ, ನನಗೆ ನೀನೇ ಆಶ್ರಯ, ನನಗೆ ನೀನೇ ಆಧಾರ, ನನಗೆ ನೀನೇ ಭರವಸೆ, ನೀನೇ ನನ್ನ ನಂಬಿಕೆ, ನೀನೇ ನನಗೆ ಎಲ್ಲವೂ ಡ್ಯಾಡಿ ಎಂಬುದಾಗಿ ಹೇಳುವಂಥ ಮಕ್ಕಳನ್ನೇ ತನ್ನ ಉನ್ನತವಾದಂಥ ದಂಡ ಅಧಿಕಾರವನ್ನು ಕೊಡ್ತಾನೆ. ಉನ್ನತವಾದಂಥ ಅಧಿಕಾರವುಳ್ಳ ದಂಡವನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾನೆ. ಮೋಸೆಗೆ ದೇವರು ಕೊಟ್ಟಿದ್ದು ಬರೀ ಕೋಲೆ, ಯೋಸೇಫನಿಗೆ ಕೊಟ್ಟಿದ್ದು ಒಂದು ವಾಕ್ಯ ಮಾತ್ರ. ಯೇಸುವಿನ ನಾಮದಲ್ಲಿ ದಾನಿಯೇಲನಿಗೆ ದೇವರು ಕೊಟ್ಟಿದ್ದು ಆತನ ದೈವಿಕವಾದಂಥ ದರ್ಶನ ಮಾತ್ರ. 70 ವರ್ಷಗಳ ನಂತರ ನಾನು ನಿನಗೆ ಬಿಡಿಸ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಶಂದ್ರೆ, ಇವತ್ತು ನನಗೂ ನಿನಗೂ ದೇವರು ಏನೋ ಒಂದು ಉದ್ದೇಶದಿಂದ ಕರೆದಿದ್ದಾನಂತ ನಿನಗೆ ಗೊತ್ತಿಲ್ಲ. ನೀನು ಇನ್ನೊಬ್ಬರ ಮೇಲೆ ಮನುಷ್ಯರ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದಲೇ ಇವತ್ತು ನೀನಿಷ್ಟು ಬಲಹೀನನಾಗಿದೆ. ಇವತ್ತು ಕಣ್ಣುಗಳನ್ನು ಮುಚ್ಚಿ ಹೇಳು, ಕೈಗಳನ್ನು ಎತ್ತಿ. ನನ್ನ ಭರವಸೆ ಮನುಷ್ಯನೇ ಅಲ್ಲ, ನನ್ನ ಭರವಸೆ ತಂದೆ ತಾಯಿಯಲ್ಲ, ನನ್ನ ಭರವಸೆ ಅಣ್ಣ ತಮ್ಮಂದಿರಲ್ಲ, ನನ್ನ ಭರವಸೆ ಬಂಧು ಬಳಗವಲ್ಲ, ನನ್ನ ಭರವಸೆ ನನ್ನ ವಿದ್ಯಾಭ್ಯಾಸವಲ್ಲ, ನನ್ನ ಭರವಸೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ದೇವ ನೀನೇ ನನ್ನ ಆಶ್ರಯವು, ದೇವ ನೀನೇ ನನ್ನ ನಂಬಿಕೆಯು, ದೇವ ನೀನೇ ನನ್ನ ಭರವಸೆಯು, ದೇವ ನೀನೇ ನನ್ನ ದುರ್ಗವು. ಯೇಸು ಸ್ವಾಮಿ, ನಾನು ನಿಮ್ಮ ಹಿಂದೆ ಬರುವೆ, ನಿನ್ನ ನಾಮವನ್ನೇ ನಾನು ಹಾಡಿ ಪಾಡುವೆ. ಯೇಸು ಸ್ವಾಮಿ, ನಾನು ನಿನ್ನ ಹಿಂದೆ ಬರುವೆ, ನಿನ್ನ ನಾಮವನ್ನೇ ನಾನು ಹಾಡಿ ಪಾಡುವೆ. ಹಗಲು ಎರಡು ದೇವರ ವಾಕ್ಯವನ್ನು ಧ್ಯಾನಿಸುವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಯ ಪಕ್ಕದ ಬಳಿನಲ್ಲಿರುವಂತಹ ಮರದ ಉಪಾದಿಯಲ್ಲಿದ್ದಾನೆ. ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದು ಬಿರುಗಾಳಿಗೋ ಸುನಾಮಿಗೆ ಅಂಚೋದಿಲ್ಲ. ಹಾಗೆಯೇ ದೇವರ ವಾಕ್ಯದಲ್ಲಿ ನೆಲೆಗೊಂಡವನು ಪರಿಶೋಧಿತನಾಗುತ್ತಾನೆ. ಪರಿಶೋಧಿತನಾದ ಮೇಲೆ ದೇವರು ಅವನನ್ನು ಶುದ್ಧ ಸುವರ್ಣವನ್ನಾಗಿ ಮಾರ್ಪಡಿಸುತ್ತಾನೆ. ನಾವೆಲ್ಲರೂ ದೇವರ ಕೈನಲ್ಲಿ ಬಂಗಾರವಾಗುವುದಕ್ಕಾಗಿಯೇ, ಬಂಗಾರದಂಥ ಮಕ್ಕಳಾಗುವುದಕ್ಕಾಗಿಯೇ, ಆತನ ನಂಬಿಕೆಗೆ ಯೋಗ್ಯರಾಗುವುದಕ್ಕಾಗಿಯೇ, ಆತನ ನಂಬಿಕೆ ಪಾತ್ರರಾಗುವುದಕ್ಕಾಗಿಯೇ ಅನೇಕ ಸಾರಿ ಶೋಧನೆಗಳು, ಪರಿಶೋಧನೆಗಳು ನಮ್ಮ ಜೀವಿತದಲ್ಲಿ ಬರ್ತದೆ.
ದೇವ ಮಕ್ಕಳೇ, ತಾಳಿಕೊಳ್ಳುವವನು, ತಾಳ್ಮೆ ಉಳ್ಳವನು ದೇವರ ವಾಗ್ದಾನವನ್ನು ಅನುಭವಿಸುತ್ತಾನೆ. ಇನ್ನು ಮುಂದೆ ನಿಮ್ಮ ಆಶ್ರಯ, ನಿಮ್ಮ ಭರವಸೆ, ನಿಮ್ಮ ನಂಬಿಕೆ ದೇವರಾಗಿರಲಿ. ನೋಡಿ, ಬರುವ ತಿಂಗಳ ಒಳಗಾಗಿ ಯೇಸುವಿನ ನಾಮದಲ್ಲಿ ನೀವು ಇನ್ನೊಬ್ಬರ ಮುಂದೆ ಕೈ ಚಾಚಲ್ಲ, ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸಲ್ಲ, ಇನ್ನೊಬ್ಬರ ಮುಂದೆ ಕೀಳಾಗಿ ನಿಮ್ಮನ್ನು ಯಾರು ನೋಡಲ್ಲ. ನಿಮ್ಮನ್ನೇ ಎಲ್ಲಿ ನೀವು ಅವಮಾನ ಹೊಂದಿದರೋ, ಎಲ್ಲಿ ಕೀಳಾಗಿ ನಿಮ್ಮನ್ನು ಜನರು ನೋಡಿದರೋ, ಎಲ್ಲಿ ತಲೆ ತಗ್ಗಿಸಿಕೊಂಡ್ರೋ ಅವರ ಎದುರಿನಲ್ಲಿ ನಿಮ್ಮ ತಲೆಯನ್ನು ಎತ್ತಿ ಆಶೀರ್ವಾದ ಮಾಡುತ್ತಾನೆ ಯೇಸುವಿನ ನಾಮ. ನಿಮ್ಮ ನಂಬಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗಲಿ ಯೇಸುವಿನ ನಾಮದಲ್ಲಿ. ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಈ ಪ್ರಪಂಚದಲ್ಲಿ ಎಲ್ಲರನ್ನ ಬಿಟ್ಟರೂ ಸಹ ದೇವರನ್ನ ಮಾತ್ರ ಬಿಟ್ಟು ಬದುಕಬೇಡ್ರಿ. ದೇವರು ಕೊಡಂತ ವಾಗ್ದಾನವನ್ನು ಬಿಟ್ಟು ಬದುಕಬೇಡ್ರಿ. ಕರೆದಂಥ ಕರುವಿಕೆಯನ್ನು ದೃಢಪಡಿಸಿಕೊಳ್ಳ್ರಿ. ಕರ್ತನು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಲಿ.